ದೇವರ ವಾಕ್ಯಗಳನ್ನು ಕಲಿತಾ ಇದ್ದೀರಲ್ಲ, ನಿದ್ದೆ ಮಾಡ್ತಾ ಇದ್ದೀರಲ್ಲ, ಕಲಿತಾ ಇದ್ದೀರಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ದೇವರು ಮನುಷ್ಯನನ್ನು ಬಹಳ ಪ್ರೀತಿಯಿಂದ ಸೃಷ್ಟಿ ಮಾಡಿದರು. ಹೌದಲ್ಲ? ಹೌದಲ್ವಾ? ಮಾತಾಡ್ತಾ ಇರಿ, ಆವಾಗ ನಿದ್ರೆನೂ ಹೋಗುತ್ತೆ, ಚೆನ್ನಾಗಿ ಗ್ರಹಿಸ್ಕೊಳ್ಳೋಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಆದರೆ ದೇವರ ವಾಕ್ಯ 6ನೇ ಅಧ್ಯಾಯ 5ನೇ ವಾಕ್ಯ, ಆದಿಕಾಂಡ ಪುಸ್ತಕ ಜೆನಿಸಿಸ್ 6:5, ಅಲ್ಲಿ ವಾಕ್ಯ ಹೇಳ್ತದೆ ಈ ರೀತಿಯಾಗಿ, ಜಗತ್ತಿನಲ್ಲಿ ಮನುಷ್ಯರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು. ಅವರ ಮನದ ಆಲೋಚನೆಗಳು ಸದಾ ಕೆಟ್ಟದ್ದಾಗಿದ್ದವು. ಇದನ್ನು ಕಂಡ ಸರ್ವೇಶ್ವರ ಮನುಷ್ಯನನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ವ್ಯಥೆಪಟ್ಟು, ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ವ್ಯಥೆಪಟ್ಟು, ನಾನು ಸೃಷ್ಟಿಸಿದ ಮಾನವರನ್ನು ಈ ಜಗದಿಂದ ಅಳಿಸಿಬಿಡುತ್ತೇನೆ, ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿಕೀಟಗಳನ್ನು ಅಳಿಸಿ ಹಾಕುತ್ತೇನೆ, ಅವುಗಳನ್ನು ಉಂಟು ಮಾಡಿದ್ದಕ್ಕಾಗಿ ನನಗೆ ದುಃಖವಾಗುತ್ತಿದೆ ಎಂದುಕೊಂಡರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರೀತಿಯಿಂದ ಮನುಷ್ಯನನ್ನು ಉಂಟು ಮಾಡಿದ ಸರ್ವೇಶ್ವರ ಸ್ವಾಮಿ ಈಗ ಮನುಷ್ಯನನ್ನು ಉಂಟು ಮಾಡಿದ್ದಕ್ಕಾಗಿ ವ್ಯಥೆ ಪಡ್ತಾ ಇದ್ದಾರೆ, ನೊಂದುಕೊಳ್ತಾ ಇದ್ದಾರೆ. ನಂತರ 7ನೇ ಅಧ್ಯಾಯದಲ್ಲಿ ನೋಹನನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ನಾಶವಾಗುತ್ತೆ. ಆದರೂ ಕೂಡ ಮನುಷ್ಯ ದೇವರನ್ನು ಅರಿತುಕೊಳ್ಳಲಿಲ್ಲ, ದೇವರನ್ನು ಪ್ರೀತಿಸಲಿಲ್ಲ. ಹಾಗಾಗಿ ಈ ಮನುಷ್ಯನ ದುರ್ನಡತೆಯನ್ನು ನೋಡಿದ ದೇವರು ಹೇಗಾದರೂ ಮಾಡಿ ಇವರು ನನ್ನ ದಾರಿಯಲ್ಲಿ ನಡಿಬೇಕು, ನನ್ನ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿ ದೇವರು ಅವರು ಆರಿಸಿಕೊಂಡ ಮೋಶೆಯ ಮುಖಾಂತರ ಆಜ್ಞೆಗಳನ್ನು ಕೊಡುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣ, ಈ ಆಜ್ಞೆಗಳನ್ನು ಕೊಟ್ಟ ಕಾರಣ ದೇವರು ಆ ಆಜ್ಞೆಗಳನ್ನು ಅನುಸರಿಸಿಯಾದರೂ ನನ್ನ ಜೊತೆ ಬದುಕಲಿ, ನನ್ನೊಂದಿಗೆ ಜೀವಿಸಲಿ, ನಾನು ಹೇಳಿದಾಗೆ ಬದುಕಿ ನನ್ನ ಆಶೀರ್ವಾದಗಳನ್ನು ಅನುಭವಿಸಲಿ ಅಂಥೇಳಿ ಈಗಾದರೂ ಇವರು ಮಾಡ್ತಾರೆ ಅಂಥೇಳಿ ದೇವರಿಗೆ ಗೊತ್ತಿತ್ತು. ಆದರೂ ಕೂಡ ಮಾಡಲಿ ಅಂಥೇಳಿ ದೇವರು ಆಜ್ಞೆಗಳನ್ನು ಕೊಡುತ್ತಾರೆ. ಈಗ ಉದಾಹರಣೆಗೆ ನಮಗೆ ಬೈಕೆಲ್ಲ ಓಡಿಸ್ತೀವಿ, ಕಾರೆಲ್ಲ ಓಡಿಸ್ತೀವಿ. ಈ ಕಾರು ಬೈಕೆಲ್ಲ ಓಡಿಸುವಾಗ ಕೆಲವು ನಿಯಮಗಳನ್ನು ತರ್ತಾರೆ. ಹೆಲ್ಮೆಟ್ ಹಾಕ್ಬೇಕು ನೀವು, ಹೌದಾ? ಹೆಲ್ಮೆಟ್ ಹಾಕ್ಬೇಕು ನೀವು ಅಂತ. ಹೆಲ್ಮೆಟ್ ಹಾಕಬೇಕು ಅಂತ ಯಾಕೆ ಹೇಳ್ತಾರೆ? ನಮ್ಮ ತಲೆ ಇರಲಿ ಅಂತ. ಬಿದ್ದರೆ ತಲೆ ಹೋಗೋದು ಬೇಡ, ತಲೆ ಇರಲಿ ಅಂತೇಳಿ ಹೇಳ್ತಾರೆ. ಕೆಲವರು ನಾವು ಅದನ್ನು ಮೀರಿ ಕೂಡ ನಾವು ಮಾಡಿದಾಗ, ಕೆಲವು ಬಿದ್ದಾಗ, ಎಷ್ಟೋ ಜನ ಬಿದ್ದಿದ್ದಾರೆ, ತಲೆ ಹೋಗಿದೆ, ಅವರು ಹೋಗ್ಬಿಟ್ಟಿದ್ದಾರೆ. ಯಾಕೆ? ಕೆಲವು ನಿಯಮಗಳನ್ನು ಸರ್ಕಾರ ನಮಗೆ ಎಲ್ಲ ಅಲ್ಲ, ಕೆಲವು ಒಳ್ಳೆಯದಕ್ಕೂ ಸುಮಾರಿದೆ, ಅದರಿಂದ ಅವರು ಏನೋ ಮಾಡಿಕೊಳ್ಳಿ. ಆದರೆ ಕೆಲವೊಂದು ನಿಯಮಗಳು ನಮಗೆ ನಿಜವಾಗಲೂ ಒಳಿತನ್ನು, ಸುರಕ್ಷತೆಯನ್ನು ತಂದು ಕೊಡ್ತವೆ, ತಂದು ಕೊಟ್ಟಿದೆ ಕೂಡ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲೆಲ್ಲವೂ ಕೂಡ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ವಿಷಯ ಅಷ್ಟೇ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಹೆಲ್ಮೆಟ್ ಹಾಕಿದ್ರೆ ತಲೆ ಉಳಿಯುತ್ತೆ ಅಲ್ವಾ? ಸೊ ಈ ರೀತಿ ನಮ್ಮ ಶರೀರದ ಒಂದು ಸಂರಕ್ಷಣೆ ಇಲ್ಲಿದೆ. ಆದರೆ ದೇವರು ಆ ಆಜ್ಞೆಗಳನ್ನು ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಕೊಟ್ಟಿದ್ದು ನಮ್ಮ ಆತ್ಮಿಕವಾದ ಜೀವನಕ್ಕಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ಲೋಕದಲ್ಲಿ ಒಂದು ವ್ಯಕ್ತಿ ಒಂದು ರಾಜ್ಯವನ್ನು ಆಳುವ ಒಂದು PM, CM ಇವರುಗಳು ಕೊಡುವ ರೂಲ್ಸ್ಗಳನ್ನು, ನಿಯಮಗಳನ್ನು ನಾವು ಭಾಳ ಚೆನ್ನಾಗಿ ಪಾಲಿಸ್ತೇವೆ. ಹೌದಾ? ಹೌದಾ? ಇಲ್ಲೋ? ಪಾಲಿಸ್ತೇವೆ ಇಲ್ವೋ? ಪಾಲಿಸ್ತೇವೆ.
ದಂಡ ಕಟ್ಟಬೇಕಾಗತ್ತೆ, ಇಲ್ಲ ಫೈನ್ ಕಟ್ಟಬೇಕಾಗತ್ತೆ, ಏನೋ ಒಂದು ಆ ಭಯದಿಂದ ನಾವು ಪಾಲಿಸ್ತೇವೆ. ಹಾಗಾದರೆ ಯೋಚನೆ ಮಾಡಿ, ಇಡೀ ಈ ಭೂಮಿಯ ಆಕಾಶವನ್ನು ಉಂಟು ಮಾಡಿದ ದೇವರು ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಆದರೆ ಆ ಆಜ್ಞೆಗಳ ಬಗ್ಗೆ ಎಷ್ಟು ಮಂದಿಗೆ ನಿಜವಾಗಲೂ ಒಂದು ಆಸಕ್ತಿ ಇದೆ? ನಿಜವಾಗಲೂ ಇದು ನನ್ನ ದೇವರು ಕೊಟ್ಟಂಥ ಆಜ್ಞೆ, ಇದನ್ನು ನಾನು ಪಾಲಿಸಬೇಕು, ಇದನ್ನು ಪಾಲಿಸಿದರೆ ನನ್ನ ಜೀವಿತದಲ್ಲಿ ನಾನು ಒಳಿತನ್ನು ಅನುಭವಿಸ್ತೇನೆ ಅನ್ನುವ ಆ ಅರಿವು ನಮಗೆಷ್ಟು ಮಂದಿಗಿದೆ? ಯೋಚನೆ ಮಾಡಬೇಕು ನಾವು. ಇವತ್ತು ಈ ಲೋಕದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿ, ಅಥವಾ ಈಗಿನ ಕಾಲದಲ್ಲಿ ನಮಗಿಲ್ಲ, ಹಳೆ ಒಡಂಬಡಿಕೆಯಲ್ಲಿ ಅದನ್ನು ಸಂತ ಯೌವಾನರು 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ, 1 ಯೌವಾನ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಅರ್ಧ ಆದಮೇಲೆ ಕೊನೆಯ ಭಾಗದಲ್ಲಿ ಈ ರೀತಿ ಹೇಳ್ತಾರೆ. ಅವರು ಏನಂತ ಹೇಳ್ತಾರೆ ಅಂದರೆ, ಈ ರಾಜಾಜ್ಞೆಯನ್ನು ಅಂತ ಇದೆ, ಓದ್ತೀರಾ? 2ನೇ ಅಧ್ಯಾಯ 8ನೇ ವಾಕ್ಯದ ಅರ್ಧ ಭಾಗ. ಅದರ ನೈಜ ಗುಣವು ಕ್ರಿಸ್ತ ಯೇಸುವಿನಲ್ಲಿ ಬೆಳಗಿದಂತೆ. ಒಂದು ನಿಮಿಷ. 2ನೇ ಅಧ್ಯಾಯ ಯಾಕೋಬ 2:8. ಸಿಕ್ತಾ? ಈ ರಾಜಾಜ್ಞೆಯನ್ನು ಕೈಗೊಂಡು ನಡೆಯುತ್ತಿದ್ದರೆ ಅದು ಒಳ್ಳೆಯದು. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಈ ರಾಜನ ಆಜ್ಞೆಯನ್ನು ಕೈಗೊಂಡು ನಡೆದಿದ್ದರೆ ಅದು ನಿಮಗೇನಾಗ್ತಿತ್ತು? ಒಳ್ಳೆಯದಾಗ್ತಿತ್ತು. ಅದು ಒಳ್ಳೆಯದು. ಈಗ ನಮಗೆ ಈ ಆಜ್ಞೆಗಳನ್ನು ಕೊಟ್ಟವರು ಯಾರು? ನಮ್ಮ ದೇವರು. ಈ ಲೋಕದ ರಾಜರುಗಳಿಗೆಲ್ಲರಿಗಿಂತಲೂ ಮಿಗಿಲಾದ ರಾಜ ಅವರು. ಹೌದಾ? ಹೌದಾ? ನೀವು ಹಿಂಗೇ ಇದ್ರೆ ಬೇಗ ಬರ್ಕೊಳ್ಳಿ, ತಲೆ ಎತ್ತರಿ ಸ್ವಲ್ಪ. ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ಇರುವ ರಾಜರುಗಳು ಶಾಶ್ವತವಲ್ಲ, ಅವರಿಗೆ ಒಂದು ದಿವಸ ಕೊನೆ ಇದೆ. ಆದರೆ ನಿಮ್ಮ ರಾಜನಿಗೆ ಕೊನೆ ಇದೆಯಾ? ಅಳಿವಿದೆಯಾ? ಅಂತ್ಯ ಇದೆಯಾ? ಆದರೆ ಬಹಳ ಬೇಸರದ ಸಂಗತಿ ಏನಂದರೆ, ಈ ಲೋಕದಲ್ಲಿ ಅಳಿದು ಹೋಗುವಂಥ ವ್ಯಕ್ತಿಗಳು ನಮಗೆ ಕೊಡುವ ನಿಯಮಗಳನ್ನು ಭಾಳ ಚೆನ್ನಾಗಿ ನಾವು ಪಾಲಿಸ್ತೇವೆ. ಆದರೆ ನಿತ್ಯಕ್ಕೂ ಜೀವಿಸುವ, ಅದರಿಂದ ಒಳಿತನ್ನು ನಾವೇ ಅನುಭವಿಸೋದು, ಆ ರಾಜನು ಕೊಟ್ಟ ಆಜ್ಞೆಗಳು ಆಗಾಗ ಮರ್ತೋಗ್ಬಿಡ್ತೇವೆ ನಾವು. ತುಂಬ ಮಂದಿ ಅದನ್ನು ಮಿಸ್ ಮಾಡಿಕೊಂಡು ನಮ್ಮ ಇಷ್ಟದಂತೆ ನಾವು ಎಷ್ಟೋ ಮಂದಿ ಬದುಕ್ತಾ ಇದ್ದೇವೆ. ಸೊ ಈ ರೀತಿ ಬದುಕ್ತಾ ಇರೋದ್ರಿಂದಲೇ ಈ ಆಜ್ಞೆಗಳ ಮುಖಾಂತರ ನಮಗೆ ಅನುಭವಿಸ್ಲಿಕ್ಕಿಟ್ಟಿರುವಂಥದ್ದನ್ನು ನಾವು ಪಡಿಸ್ಕೊಂಡು ಬದುಕ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಯಾಕೋಬ ಹೇಳ್ತಿದ್ದಾರೆ, ಭಾಳ ಅವರ ಪತ್ರದ ಪ್ರತಿಯೊಂದು ಮಾತುಗಳು ಭಾಳ ಕಠಿಣವಾಗಿದೆ, ಭಾಳ ಸೂಕ್ಷ್ಮವಾಗಿದೆ. ಈ ರಾಜಾಜ್ಞೆಯನ್ನು ಕೊಟ್ಟದ್ದು ಮನುಷ್ಯ ಅಲ್ಲ. ಈ ಆಜ್ಞೆಯನ್ನು ಕೊಟ್ಟಿದ್ದು ಇವತ್ತು ಆಳ್ವಿಕೆ ಮಾಡಿ ನಾಳೆ ನಷ್ಟಪಡುವ ಒಂದು ಮಂತ್ರಿ ಅಲ್ಲ, ಒಂದು CM ಅಲ್ಲ, PM ಅಲ್ಲ. ಈ ಆಜ್ಞೆಯನ್ನು ಕೊಟ್ಟದ್ದು ಅಳಿವೇ ಇಲ್ಲದಂಥ, ಶಾಶ್ವತವಾಗಿ ಬದುಕುವಂಥ, ಜೀವಿಸುವಂಥ ದೇವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಅದು ಈ ಆಜ್ಞೆಯನ್ನು ಕೊಟ್ಟಿದ್ದು ಅವ್ರಿಗೊಳ್ಳೆದಕ್ಕ, ನನಗೊಳ್ಳೆದಕ್ಕ? ನೋಡಿ, ಈ ಆಜ್ಞೆಗಳನ್ನು ಅನುಸರಿಸೋದ್ರಿಂದ ದೇವ್ರಿಗೇನಾದರೂ ಒಳ್ಳೇದಾಗತ್ತಾ? ಯಾರಿಗೆ ಒಳ್ಳೇದಾಗತ್ತೆ? ನಮಗೇನ, ನನಗೇನ? ಯಾರಿಗೆ? ಆದರೂ ಕೂಡ ಯಾಕೆ ನಮ್ಮಲ್ಲಿ ಅಷ್ಟು ದಡ್ಡತನ? ಇದನ್ನು ಪಾಲಿಸಿದರೆ ನನಗೇ ಒಳ್ಳೆಯದು ಅಂತ ಗೊತ್ತು ನಮಗೆ, ಆದರೂ ಕೂಡ ನಾವು ಮಾಡಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ದೇವರು ಕೊಟ್ಟ ಒಂದೊಂದು ನಿಯಮಗಳು, ಒಂದೊಂದು ಆಜ್ಞೆಗಳು ನನ್ನ ಒಳಿತಿಗಾಗಿ. ಅದರ ನಿಜವಾದ ಅರಿವು ನನಗಿಲ್ಲದ ಕಾರಣ ಆ ಆಶೀರ್ವಾದವನ್ನು, ಆಜ್ಞೆಯಲ್ಲಿರ್ತಕ್ಕಂಥ ಫಲವನ್ನು ಅನುಭವಿಸದೆ ನಾವು ಬದುಕ್ತಾ ಇದ್ದೀವಿ. ಆದ್ದರಿಂದ ಈ ಆಜ್ಞೆಗಳನ್ನು ಪಾಲಿಸೋದು ಕೂಡ ಎರಡು ರೀತಿಯಲ್ಲಿ ಅನೇಕ ಬಾರಿ ನಾವು ಕೇಳಿಸ್ಕೊಂಡಿದ್ದೇವೆ. ಒಂದು, ಈ ಆಜ್ಞೆಗಳನ್ನು ಕೊಟ್ಟವರು ನನ್ನ ದೇವರು ನನ್ನ ಒಳಿತಿಗಾಗಿ ಅಂತ ಪ್ರೀತಿಯಿಂದ ನಾವು ಅನುಸರಿಸೋದು ಬೇರೆ. ಎರಡನೇದಾಗಿ, ಈ ಆಜ್ಞೆಗಳನ್ನು ದೇವರು ಕೊಟ್ಟಿದ್ದಾರೆ, ಇದನ್ನು ಪಾಲಿಸದಿದ್ದರೆ
ನನ್ನ ಜೀವನದಲ್ಲಿ ಕಷ್ಟ ಬರುತ್ತೆ, ನಷ್ಟ ಬರುತ್ತೆ ಅಂತ ಅನುಸರಿಸೋದು ಬೇರೆ. ಈ ಎರಡು ಮಾರ್ಗದಲ್ಲಿ ಅನುಸರಿಸೋರು ಇದ್ದೀವಿ, ಹೌದಾ? ಆದರೆ ನೀವು ಈ ಆಜ್ಞೆಗಳನ್ನು ಅನುಸರಿಸದಿದ್ದರೆ ನನಗೆ ಕಷ್ಟ ಬರುತ್ತೆ, ಸಂಕಟ ಬರುತ್ತೆ ಅಂಥೇಳಿ ನೀವೇನಾದರೂ ಆ ರೀತಿ ಅನುಸರಿಸಿದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನನ್ನ ದೇವರು ನನ್ನನ್ನು ಪ್ರೀತಿಸ್ತಾರೆ, ನನ್ನ ಒಳಿತಿಗಾಗಿ ಇದನ್ನು ಕೊಟ್ಟಿದ್ದಾರೆ. ನನ್ನ ದೇವರನ್ನು ಈ ಆಜ್ಞೆಗಳನ್ನು ನಾನು ಕೈಗೊಂಡು ಪ್ರೀತಿಯಿಂದ ನಾನು ಅವರನ್ನು ಅನುಸರಿಸ್ತೇನೆ, ಅವರ ಆಜ್ಞೆಗಳನ್ನು ಪಾಲಿಸ್ತೇನೆ ಅಂತೇಳಿ ಯಾರು ಆಜ್ಞೆಗಳನ್ನು ಪ್ರೀತಿಯಿಂದ ನೀವು ಅನುಸರಿಸ್ತೀರೋ ಖಂಡಿತವಾಗಲೂ ಆ ದೇವರ ಇರುವಿಕೆಯನ್ನು, ಆ ದೇವರ ಆಶೀರ್ವಾದವನ್ನು, ಆ ದೇವರ ಆ ಪರಲೋಕದ ಎಲ್ಲ ರೀತಿಯ ಬ್ಲೆಸ್ಸಿಂಗ್ಸನ್ನು ನೀವು ಅನುಭವಿಸಿ ನಡೀತೀರ, ಜೀವಿಸ್ತೀರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಳೆಯ ಹೆಚ್ಚು ಮಂದಿ ಭಯಪಟ್ಟು ಇದಾದರೆ ಇದಾಗ್ಬಿಡುತ್ತೇನೋ ಈ ರೀತಿಯಾಗಿ ಅವರು ಮಾಡಿದರು. ಆದರೆ ಹೊಸ ಒಡಂಬಡಿಕೆಯ ಮಕ್ಕಳಾದ ನಾವುಗಳು ದೇವರು ಅನೇಕ ರೀತಿಯಲ್ಲಿ ನಮಗೆ ಕಲಿಕೆಯನ್ನು ಕೊಡ್ತಾ ಇದ್ದಾರೆ, ನಾವು ಕೂಡ ಕಲಿತಾ ಇದ್ದೀವಿ. ಸೊ ಹಾಗಾಗಿ ನಾವು ಒಂದೊಂದೇ ಆಜ್ಞೆಗಳನ್ನು ದೇವರು ಕೊಟ್ಟ ಒಂದೊಂದು ಆಜ್ಞೆಗಳನ್ನು ಸ್ವಲ್ಪವಾಗಿ ನಾವು ಧ್ಯಾನ ಮಾಡಿ ನಮ್ಮ ಜೀವಿತಕ್ಕೆ ಅದನ್ನು ಒಂದು ಸ್ವಲ್ಪ ಹೋಲಿಕೆ ಮಾಡಿ ನೋಡೋಣ, ಅಳವಡಿಸ್ಕೊಂಡು ನೋಡೋಣ. ಅಥವಾ ಆ ವಾಗ್ದಾನ, ಆ ಆಜ್ಞೆಯನ್ನಿಟ್ಟು ನೋಡೋಣ, ಈ ಆಜ್ಞೆಯನ್ನು ನಾನು ಪ್ರೀತಿಯಿಂದ ಪಾಲಿಸ್ತಾ ಇದ್ದೀನಾ ಅಥವಾ ಈ ಆಜ್ಞೆಗೆ ನಾನು ಜೀವಿಸ್ತಾ ಇದ್ದೀನಾ ಅಂಥೇಳಿ ನಾವು ಒಬ್ಬೊಬ್ಬರು ಕೂಡ ಸರಿಯಾದ ರೀತಿಯಲ್ಲಿ ನಾವು ಹೋಲಿಕೆ ಮಾಡಿ ನೋಡಿದ್ರೆ, ಆ ಕನ್ನಡಿಯ ಮುಂದೆ ಇಟ್ಟು ನಾವು ಚೆಕ್ ಮಾಡಿ ನೋಡಿದ್ರೆ ಖಂಡಿತವಾಗಲೂ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಾಕ್ಷಿಗೆ ಖಂಡಿತ ಗೊತ್ತಾಗುತ್ತೆ ನಾನೇನಾಗಿದ್ದೇನೆ ಎಂಬುದಾಗಿ. ಹಾಗಾಗಿ ಇವತ್ತು ನಾವು ಒಂದೊಂದೇ ಆಜ್ಞೆಗಳನ್ನು ಧ್ಯಾನಿಸಿ ನೋಡೋಣ. ಧರ್ಮೋಪದೇಶ ಕಾಂಡ ಪುಸ್ತಕ ಅಧ್ಯಾಯ 5 ವಾಕ್ಯ 1 ಓದೋಣ. ಎಲ್ಲರೂ ಕೂಡ ಬೈಬಲ್ ಇದ್ದವರು ತೆಗೆದಿಟ್ಕೊಳ್ಳಿ. ಸಹೋದರಿ ಓದುವಾಗ ಸ್ವಲ್ಪ ಧ್ಯಾನ ಮಾಡಿ ನೋಡಿ, ಆಮೇಲೆ ಹೇಳುವಾಗ ಈ ಕಡೆ ಗಮನ ಹರಿಸಿ. 5ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 1. ಮೋಶೆ ಇಸ್ರಾಯೇಲರನ್ನು ಕರೆದು ಹೀಗೆ ಸಂಬೋಧಿಸಿದನು. ಇಸ್ರಾಯೇಲರೇ, ನಾನು ಈಗ ನಿಮಗೆ ತಿಳಿಸಲಿರುವ ಆಜ್ಞಾವಿಧಿಗಳನ್ನು ಕಿವಿಗೊಟ್ಟು ಕೇಳಿ. ನೋಡಿ, ಮೋಶೆ ಅವತ್ತು ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಇವತ್ತು ನಾನು ಹೇಳುವ ಈ ಆಜ್ಞಾವಿಧಿಗಳನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ಇವತ್ತು ಇಸ್ರಾಯೇಲ್ ಮಕ್ಕಳು ಅವತ್ತು ಮೋಶೆ ಬೋಧಿಸುವಾಗಿದ್ದವರು ಇಲ್ಲಿ ಯಾರೂ ಇಲ್ಲ. ಇವತ್ತು ಯೇಸು ವಾಕ್ಯಗಳ ಮುಖಾಂತರ ಜೀವಿಸ್ತಾ ಇದ್ದಾರೆ. ಇವತ್ತು ನನಗೂ ಮತ್ತು ನಿಮಗೂ ಬೋಧಿಸ್ತಾ ಇದ್ದಾರೆ. ಈ ಮಾತುಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದನ್ನು ನಾವು ಕಿವಿಗೊಟ್ಟು ಆಲಿಸಬೇಕಂತೆ. ಲೋಕದ ವಿಷಯ ನಾವು ಭಾಳ ಕಿವಿಗೊಟ್ಟು ಆಲಿಸ್ತೇವೆ, ಆದರೆ ಈ ಆಧ್ಯಾತ್ಮಿಕ ವಿಷಯ, ಸ್ವರ್ಗೀಯ ವಿಷಯಗಳ ಕಡೆಗೆ ನಮಗೆ ಹೆಚ್ಚು ಗಮನ ಕೊಡಲ್ಲ, ನಾವು ಹೆಚ್ಚು ಆಸಕ್ತಿ ವಹಿಸೋದಿಲ್ಲ. ಆ ರೀತಿ ಮಕ್ಕಳು ನಾವು ಆಗಬಾರ್ದು. ಮುಂದೆ ಇವುಗಳನ್ನು ಗ್ರಹಿಸಿಕೊಂಡು ಅನುಸರಿಸಿ ನಡೆಯಿರಿ. ನೋಡಿ, ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸು ಹೇಳಿದಾಗೆ ಇಲ್ಲೇ ನಮಗೆ ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಹೇಳಿದ್ದಾರೆ ಆಲ್ರೆಡಿ. ಇದನ್ನೇ ಯೇಸು ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದು. ಬರೀ ಕೇಳಿಸ್ಕೊಂಡ್ರೆ ಸಾಕಾಗೋದಿಲ್ಲ, ಅದನ್ನು ಗ್ರಹಿಸ್ಕೊಂಡ್ರೆ ನೀವು ಫಲ ಕೊಡ್ತೀರಂತ ಯೇಸು ಹೇಳಿದರು. ಇಲ್ಲಿ ಅದೇ ಮಾತನ್ನು ಇಲ್ಲಿ ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಹೇಳ್ತಿದ್ದಾರೆ. ಏನಂತ? ಇವುಗಳನ್ನು ಕೇಳಿ ಇವುಗಳನ್ನು ಗ್ರಹಿಸಿಕೊಂಡು ಅನುಸರಿಸಿ ನಡೆಯಿರಿ. ಹಾಲೆಲೂಯಾ, ಹಾಲೆಲೂಯಾ. ಇವುಗಳನ್ನು ಕೇಳಿಸ್ಕೊಂಡ್ರೆ ಸಾಕಾಗೋದಿಲ್ಲ, ಗ್ರಹಿಸ್ಕೋಬೇಕು. ಗ್ರಹಿಕೆಯಾದಾಗ ಮಾತ್ರವೇ ಅನುಸರಿಸ್ಲಿಕ್ಕಾಗೋದು. ಹಾಲೆಲೂಯಾ. ಗ್ರಹಿಸಿಕೊಂಡು ಅನುಸರಿಸಿರಿ, ಆಗ ಆ ವಾಗ್ದಾನದ ಅಥವಾ ಆ ಆಜ್ಞೆಯ ಫಲ ನಮಗೆ ಅನುಭವಿಸ್ಲಿಕ್ಕಾಗತ್ತೆ. ಮುಂದೆ ನಮ್ಮ ದೇವರಾದ ಸರ್ವೇಶ್ವರ ಹೋರೇಬಿನಲ್ಲಿ ನಮ್ಮೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡರು. ನೋಡಿ, ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಏನ ಮಾಡಿಕೊಂಡ್ರು? ಜೋರಾಗಿ ಏನು ಮಾಡಿಕೊಂಡ್ರು? ಅಗ್ರಿಮೆಂಟ್ ಬೇರೆ, ಒಡಂಬಡಿಕೆ ಬೇರೆ. ಪ್ರೈಸ್ ದಿ ಲಾರ್ಡ್. ಅಗ್ರಿಮೆಂಟನ್ನು ಚೇಂಜ್ ಮಾಡ್ಕೋಬೋದಾ? ಒಡಂಬಡಿಕೆಯನ್ನು ಮಾಡ್ಕೋಬೋದಾ? ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಭಾಳ ಸರಳವಾಗಿ ನೀವು ಜಮೀನು ಪತ್ರಗಳು ಅದು ಇದೆಲ್ಲ ಬಾಡಿಗೆ ಅಗ್ರಿಮೆಂಟ್ ಎಲ್ಲ ಮಾಡ್ತಿರಲ್ವಾ?
ಈ ಅಗ್ರಿಮೆಂಟನ್ನು ಚೇಂಜ್ ಮಾಡ್ಕೋಬೋದು. 11 ತಿಂಗಳಿಗಿದ್ದದನ್ನು ನೀವು ಮತ್ತೆ ಹೋಗಿ ಇನ್ನೊಂದು 11 ತಿಂಗಳಿಗೆ ಮಾಡ್ಕೋಬೋದು, ಅಥವಾ 3 ತಿಂಗಳಿಗೆ ಮಾಡ್ಕೋಬೋದು. ಆದರೆ ಒಡಂಬಡಿಕೆ ಕವನೆಂಟ್ ಅಂತ ಏನು ಹೇಳ್ತೀವಿ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತಂದೆ ದೇವರು ಅಥವಾ ಸರ್ವೇಶ್ವರ ಸ್ವಾಮಿ ನನ್ನೊಂದಿಗೆ ನಿಮ್ಮೊಂದಿಗೆ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿರೋದು. ಏನು ಮಾಡ್ಕೊಂಡಿದ್ದಾರೆ? ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ನಾನು ನಿನ್ನ ತಂದೆ, ನೀನು ನನ್ನ ಮಗ. ಓಕೆ, ಪ್ರೈಸ್ ದಿ ಲಾರ್ಡ್. ಹಲೋ, ಪ್ರೈಸ್ ದಿ ಲಾರ್ಡ್. ಅವ್ರು ನಮಗೇನಾಗಿದ್ದಾರೆ? ಅಪ್ಪ ಆಗಿದ್ದಾರೆ. ಏನಾಗಿದ್ದಾರೆ? ನಾವು ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ಮಗನು ಮತ್ತು ಮಗಳಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಈ ಅಗ್ರಿಮೆಂಟ್ಗೂ ಕವನೆಂಟ್ಗೂ ಬಹಳ ವ್ಯತ್ಯಾಸ. ಈ ಕವನೆಂಟ್ ಅಂದರೆ ಒಡಂಬಡಿಕೆ ಅಂದರೆ ದೇವರು ಅದು ಶಾಶ್ವತವಾಗಿ ಮಾಡ್ಕೊಂಡಿದ್ದಾರೆ. ನೀನು ನನ್ನ ಮಗ, ನೀನು ನನ್ನ ಮಗಳು. ಸೊ ಅದಕ್ಕೆ ಬಿಡುಗಡೆ ಇಲ್ಲ, ಅದರ ಅರಿವು ನಮಗಿಲ್ಲ. ಅದಕ್ಕೇ ನಾವು ಓಡೋಡಿ ಹೋಗ್ಬಿಡ್ತೀವಿ ಎಲ್ಲೋ. ಪ್ರೈಸ್ ದಿ ಲಾರ್ಡ್. ಓಕೆ, ಮುಂದುವರಿಸೋಣ. ನಮ್ಮ ಪೂರ್ವಿಕರ ಸಂಗಡ ಈ ಒಡಂಬಡಿಕೆಯನ್ನು ಮಾಡದೆ ಈಗ ಇಲ್ಲಿ ಜೀವದಿಂದಿರುವ ನಮ್ಮ ಸಂಗಡವೇ ಇದನ್ನು ಮಾಡಿದರು. ಓಕೆ, ಸರ್ವೇಶ್ವರ ಆ ಬೆಟ್ಟದ ಮೇಲೆ ಅಗ್ನಿಜ್ವಾಲೆಯೊಳಗಿಂದ ಮುಖಾಮುಖಿಯಾಗಿ ನಮ್ಮೊಂದಿಗೆ ಮಾತನಾಡಿದರು. ನೀವು ಆ ಅಗ್ನಿಜ್ವಾಲೆಯನ್ನು ನೋಡಿ ಭಯಪಟ್ಟಿರಿ, ಬೆಟ್ಟವನ್ನು ಹತ್ತದೆ ಹೋದಿರಿ. ಆಗ ನಾನು ಸರ್ವೇಶ್ವರನಿಗೂ ನಿಮಗೂ ನಡುವೆ ನಿಂತು ಅವರು ನುಡಿದ ಮಾತುಗಳನ್ನು ನಿಮಗೆ ತಿಳಿಸಿದೆನು. ಅವರು ನುಡಿದದ್ದು ಇದು. ನೋಡಿ, ದೇವರು ಸೀನಾಯಿ ಪರ್ವತದ ಮೇಲೆ ಬಂದು ಮಾತನಾಡಿದರು. ಆದರೆ ಆ ಮಾತನ್ನು ಕೇಳಿಸ್ಕೊಳ್ಳೋಕೆ ಇವರು ಯಾರೂ ರೆಡಿ ಇರಲಿಲ್ಲ. ಅಯ್ಯೋ, ಭಯ ಆಗ್ತದೆ ನಮಗೆ, ಹೆದರಿಕೆ ಆಗ್ತದೆ ನಮಗೆ. ಅಪ್ಪನ ಮಾತನ್ನು ಕೇಳೋಕ್ಕೆ ಭಯ ಇವರಿಗೆ. ಯಾಕೆ ಹೇಳಿ? ಆ ಫೆಲೋಶಿಪ್ ಇಲ್ಲ, ಆ ಅನ್ಯೋನ್ಯತೆ ಇಲ್ಲ, ಅದರಿಂದನೇ ಭಯ. ಆದರೆ ಮೋಶೆ ಕೂಡ ಒಬ್ಬ ಮನುಷ್ಯ ತಾನೆ. ಅವನಿಗೂ ದೇವರಿಗೇನಿತ್ತು? ಅನ್ಯೋನ್ಯತೆ ಇತ್ತು, ಒಂದು ಫೆಲೋಶಿಪ್ ಇತ್ತು. ಆದ್ದರಿಂದ ಅವನು ಹೋಗ್ತಾನೆ ಬೆಟ್ಟದ ಮೇಲೆ, ಹೋಗಿ ತನ್ನ ತಂದೆ ಸರ್ವೇಶ್ವರ ಸ್ವಾಮಿಯಿಂದ ಆ ನುಡಿಗಳನ್ನು ತರ್ತಾ ಇದ್ದಾನೆ. ಅದನ್ನೇ ಇವರಿಗೆ ಹೇಳ್ತಾ ಇದ್ದಾನೆ. ಏನಂತ ಅವರು ನುಡಿದದ್ದು ನಿಮಗೆ ತಿಳಿಸಿದೆನು, ಅವರು ನುಡಿದದ್ದು ಈ ಮಾತುಗಳು. ಓದೋಣ ಈಗ. ನಾನೇ ನಿನ್ನ ದೇವರಾದ ಸರ್ವೇಶ್ವರ. ಜೋರಾಗಿ. ಯಾರು ನಮ್ಮ ಸರ್ವೇಶ್ವರ? ಯಾರು? ಯಾರು ದೇವರು? ಯೇಸು ಸ್ವಾಮಿ. ಯಾರು ದೇವರು? ಯೇಸು. ಜೋರಾಗಿ ಒಂದ್ಸಾರಿ. ಯಾರು? ಇನ್ಯಾರು ಇಲ್ಲ. ಇದಾರ ಯಾರಾದರೂ? ಬೇರೆ ಯಾರಾದರೂ ಇದ್ದರೆ ನೀವು ಇಲ್ಲಿಗೆ ಬರ್ತಾ ಇರಲಿಲ್ಲ ಬಿಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾನೇ ನಿನ್ನ ದೇವರಾದ ಸರ್ವೇಶ್ವರ. ಗುಲಾಮತನದ ನಾಡಾಗಿದ್ದ ಈಜಿಪ್ಟಿನಿಂದ ನಿನ್ನನ್ನು ಬಿಡುಗಡೆ ಮಾಡಿದವನು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈಜಿಪ್ಟಿನಲ್ಲಿ ಗುಲಾಮತನದಲ್ಲಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದವನು ನಾನೇ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಕೂಡದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ದೇವರು ನಮಗೆ, ಎಷ್ಟು ದೇವರು ನಮಗೆ. ಹಾಲೆಲೂಯಾ, 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 ಹಾಲೆಲೂಯಾ. ಎಷ್ಟು ದೇವರು ನಮಗೆ, ಎಷ್ಟು ಅಪ್ಪ ನಮಗೆ. ಒಬ್ಬರೇ ಪ್ರಿಯರೇ, ಒಂದೇ ಅಪ್ಪ, ಒಂದೇ ಅಪ್ಪ. ಇವತ್ತು ಒಂದು ಮಗು ತನ್ನ ಜನ್ಮ ಕೊಟ್ಟ ತಂದೆಯನ್ನು ನೋಡಿ ಅಪ್ಪ ಅಂತ ಕರಿಬೇಕು. ಜನ್ಮ ಕೊಟ್ಟ ತಂದೆಯನ್ನು ಅಪ್ಪ ಅಂತ ಕರೀದೆ ಯಾರೋ ಏನೋ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಸಹಾಯ ಮಾಡಿದ್ರು ಅಂಥೇಳಿ ಆ ಒಂದು ವ್ಯಕ್ತಿಯನ್ನು ನೀವೇ ನನ್ನಪ್ಪ ಅಂತ ಹೇಳಿದ್ರೆ ಜನ್ಮ ಕೊಟ್ಟಂಥ ತಂದೆಗೆ ಬೆಲೆ ಇರುತ್ತಾ? ಖುಷಿ ಆಗತ್ತಾ? ಏನು ಹೇಳಿ, ಖುಷಿ ಆಗತ್ತಾ? ಸರಳವಾಗಿ ಆರಾಮಾಗಿ ಕೇಳಿಸ್ಕೊಳ್ಳಿ, ಯೋಚನೆ ಮಾಡಿ ತುಂಬಿಸ್ಕೊಳ್ಳಿ. ಯಾವ ತಂದೆ ಕೂಡ ಆ ಮಗ ಇನ್ನೊಂದು ವ್ಯಕ್ತಿಯನ್ನು ಅಪ್ಪ ಅಂತ ಹೇಳಿದ್ರೆ ಆತನಿಗೆ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಇಲ್ಲಿ ಜನ್ಮ ಅಲ್ಲ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಮಗೆ ಹೇಳ್ತಾ ಇರೋದು, ನಾನೇ ನಿಮಗೆ ದೇವರು, ನಾನಲ್ಲದೆ ಬೇರೆ ದೇವರು ನಿಮಗೆ ಇರಕೂಡದು. ಬೇರೆ ದೇವರನ್ನು ನೀವು ಮಾಡಿಕೊಂಡ್ರೆ ನಾಶವಾಗ್ತೀರಾ ಅಂತೇಳಿ ಯಾರಿಗೆ ಗೊತ್ತಿದೆ? ಅಪ್ಪನಿಗೆ ಗೊತ್ತಿದೆ. ಆ ಒಂದು ದೃಷ್ಟಿಯಿಂದ ಅವರು ನನ್ನ ಹತ್ರನೇ ಇರು ಅಂತ ಹೇಳ್ತಾ ಇರೋದು. ನೀವು ಅಲ್ಲೋಗಿ ಚೆನ್ನಾಗಿರ್ತೀರಾ, ಚೆನ್ನಾಗಿರೋಕ್ಕಾಗೋದೇ ಇಲ್ವಲ್ಲ. ಯಾಕೆಂದರೆ ಇನ್ನೊಂದು ಅಪ್ಪ ಇಲ್ವೇ ಇಲ್ವಲ್ಲ. ಹಾಗಾಗಿ ಅವ್ರು ಹೇಳ್ತಿದ್ದಾರೆ ಅದು ಸುಳ್ಳು. ಅಲ್ಲೋದ್ರೆ ನೀನು ನಷ್ಟವಾಗ್ತೀಯ,
ಅಲ್ಲೋದ್ರೆ ನೀನು ಮೋಸ ಹೋಗ್ತೀಯ, ಅಲ್ಲೋದ್ರೆ ನಿನ್ನ ಜೀವನ ನಾಶ ಆಗುತ್ತೆ. ಒಳಿತನ್ನು ಮಾಡಲಿಕ್ಕೆ ನನ್ನೊಬ್ಬನಿಗೆ ಸಾಧ್ಯ, ಯಾಕಂದರೆ ದೇವರು ನಾನು ಒಳ್ಳೆಯವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. 136ನೇ ಕೀರ್ತನೆಯಲ್ಲಿ ಓದ್ತಿರಲ್ವಾ, ಏನಂತ? ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಈ ಲೋಕದ ವ್ಯಕ್ತಿ ಇದನ್ನಲ್ಲ ಸೈತಾನ, ಆತನ ಪ್ರೀತಿ ಹೇಳಿ, ಯಾರದು ಶಾಶ್ವತ ಅಂತ ಹೇಳ್ತಾ ಇರೋದು? ನಶ್ವರ. ಆತ ಪ್ರೀತಿ ಮಾಡ್ದಂಗೆ ನಾಟಕ ಮಾಡ್ತಾನೆ ನೋಡಿ. ಸೈತಾನ ಕಳ್ಳ, ಅವನಿಗೆ ಗೊತ್ತು ಚೆನ್ನಾಗಿ ಯಾವ ರೀತಿ ವಂಚಿಸಬೇಕು ಅಂತೇಳಿ. ಸೈತಾನ ಕೆಟ್ಟವನಾಗಿ ಬರ್ತಾನ, ಒಳ್ಳೆಯವನಾಗಿ ಬರ್ತಾನ? ಒಳ್ಳೆಯವನಾಗಿಯೇ ಬರೋದು. ಒಳ್ಳೆಯವನಾಗಿ ಬಂದಾಗ ನಮಗೆ ಗೊತ್ತಾಗಲ್ಲ, ಯಾಕೆಂದರೆ ಗುರುತಿಸ್ಲಿಕ್ಕೆ ನಮಗೆ ಆಗಲ್ಲ. ಆ ಜ್ಞಾನ ಪಡ್ಕೊಂಡಿಲ್ಲ, ನಾವು ದಡ್ಡರಾಗ್ಬಿಟ್ಟಿದ್ದೀವಿ. ಈ ಬೈಬಲ್ ಜ್ಞಾನ ನಮಗೆ ಬಂದರೆ ಗುರುತಿಸ್ಲಿಕ್ಕಾಗತ್ತೆ. ಇದು ಒಳ್ಳೆಯದಾ, ಇದು ಕೆಟ್ಟದಾ, ಇದು ಸೈತಾನನ, ಇದು ದೇವರ ಗೊತ್ತಾಗತ್ತೆ. ಯಾಕೆ ಗೊತ್ತಾಗಲ್ಲ ಅಂದರೆ ಬೈಬಲ್ ಜ್ಞಾನ ಇಲ್ಲ ನಮಗೆ, ದೇವರ ವಾಕ್ಯದ ಜ್ಞಾನ ಇಲ್ಲ. ಈ ದೇವರ ವಾಕ್ಯದ ಜ್ಞಾನ ನಿಮಗೆ ನಿಜವಾಗ್ಲೂ ನೀವು ಪಡ್ಕೊಂಡ್ರೆ ಈಸಿಯಾಗಿ ಕಂಡುಹಿಡಿತೀರ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಅಂತ ನಾನು ಹೇಳಲ್ಲ, ನೀವು ಆಗಬೇಕು. ಯಾರೆಲ್ಲ ಕೆಲವರು ಇದ್ದೀರೋ ನೀವು ಆಗಬೇಕು. ಇಲ್ಲಿ ನಿಜವಾಗ್ಲೂ ಹೇಳಿ, ನಿಮಗೆ ಬೋಧನೆ ಮಾಡುವಾಗ ಇದು ನಿಜವಾಗ್ಲೂ ಪವಿತ್ರಾತ್ಮರಿಂದ, ಇದು ಪಾಸಿಟಿವ್ ಆಗಿದೆ, ಇದು ಭಯದ ಬೋಧನೆ ಅಲ್ಲ, ಇದು ಮಾನುಷಿಕವಾದ ಬೋಧನೆ ಅಲ್ಲ, ಇದು ದೇವರಾತ್ಮನ ಬೋಧನೆ ಅಂತ ಕೆಲವರಿಗೆ ಗುರುತಿಸ್ಲಿಕ್ಕೆ ಆಗ್ತಾ ಇದೆಯಾ? ಆಗ್ತದ? ಹೆಂಗಾಯಿತು? ಸತ್ಯದ ಅರಿವಿನಿಂದ, ಹೊಸದಾಗಿ ಹುಟ್ಟಿದ್ದರಿಂದ ಆ ವ್ಯಕ್ತಿಗಳಿಗೆ ಗೊತ್ತಾಗ್ತದೆ ಪ್ರಿಯರೇ. ಆ ರೀತಿ ಎಲ್ಲರೂ ಕೂಡ ನಾವು ಅರಿತುಕೊಳ್ಳುವವರಾಗಬೇಕು. ಎಲ್ಲರೂ ಕೂಡ ನಾವು ಆ ಸತ್ಯದ ಅರಿವಿನಲ್ಲಿ ಬದುಕುವವರಾಗಬೇಕು. ಸೊ ಅದು ದೇವರ ಇಷ್ಟ. ಅದರಿಂದನೇ ಅವ್ರು ಹೇಳ್ತಿದ್ದಾರೆ, ನಾನಲ್ಲದೆ ಬೇರೆ ದೇವರುಗಳು ನಿಮಗೆ ಇರಕೂಡುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓದಿ, ಮುಂದೆ ಓದಿ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಲ್ಲಾಗಲಿ ಇರುವ ಯಾವುದರ ರೂಪವನ್ನು ಅಥವಾ ವಿಗ್ರಹವನ್ನು ಮಾಡಿಕೊಳ್ಳಬೇಡ. ಅವುಗಳಿಗೆ ಅಡ್ಡ ಬೀಳಬೇಡ. ಏನ್ ಮಾಡಬೇಡ? ಹಲ್ಲೆಲೂಯಾ. ನಾನು ನೇರವಾಗಿ, ಸಮಯ ಇಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೇನೆ ಪ್ರಿಯರೇ. ಈಗ ಮಾತೆ ಮರಿಯಳು ದೇವರ ಮಾತಾಡ್ಬೇಕು ನೀವೇ. ದೇವರ ತಾಯಿನೂ ಅಲ್ಲ, ಏಸು ತಾಯಿ. ಓಕೆನಾ? ಏಸು ಭೂಮಿಯಲ್ಲಿ ದೇವರು ಮನುಷ್ಯನಾಗಿ ಭೂಮಿಯಲ್ಲಿ ಜೀವಿಸುವಾಗ ಆ ಯೇಸುವಿನ ವಾಕ್ಯಕ್ಕೆ ಶರೀರ ಬೇಕು. ಆ ಶರೀರವನ್ನು ತಂದೆಯಾದ ದೇವರು ಆರಿಸ್ಕೊಂಡ್ರು. ಹೌದಾ? ಆ ಶರೀರವನ್ನು ಆರಿಸ್ಕೊಂಡು ಆ ಶರೀರದ ಒಳಗಡೆ ಯೇಸುವಿನ ವಾಕ್ಯವನ್ನು ಇಟ್ಟರು. ಆ ಮಾತೆ ಮರಿಯಳ ಶರೀರದಲ್ಲಿ, ಉದರದಲ್ಲಿ ಯೇಸುವನ್ನು ಇಟ್ಟರು, ವಾಕ್ಯವನ್ನು ಇಟ್ಟರು. ಓಕೆನಾ? ಈ ವಾಕ್ಯವನ್ನು ಪಡೆದಂಥ ಮಾತೆ ಮರಿಯಳು, ಕೇಳಿಸ್ಕೊಳ್ಳಿ, ನಾನಲ್ಲದೆ ಬೇರೆ ದೇವರು ಇರಬಾರದು. ಓಕೆನಾ? ಯಾರೂ ಇಲ್ಲ ಕೂಡ, ಮಾತೇನು ಎಲ್ಲೂ ಹೇಳಿಲ್ಲ. ಓಕೆನಾ? ನಾವು ಭಾಳ ಮೋಸ ಹೋಗ್ಬಿಟ್ಟಿದ್ದೀವಿ, ನಾವು ಭಾಳ ದಡ್ಡರಾಗ್ಬಿಟ್ಟಿದ್ದೀವಿ. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ವಾಕ್ಯದ ಆಧಾರ ಇಲ್ಲದೆ ಇಲ್ಲಿ ಏನನ್ನು ಬೋಧಿಸೋದಿಲ್ಲ. ಎಲ್ಲದಕ್ಕೂ ಇಲ್ಲಿ ರೆಫರೆನ್ಸ್ ಇದೆ, ಎಲ್ಲದಕ್ಕೂ ಇಲ್ಲಿ ಏನು ಡಾಕ್ಯುಮೆಂಟ್ ಇದೆ. ಓಕೆನಾ? ಆದ್ದರಿಂದ ಏನು ಭಯಪಡಬೇಡಿ. ಸೊ ಈಗ ಆ ಯೇಸು, ತಂದೆಯಾದ ದೇವರು ಯೇಸುವನ್ನು ವಾಕ್ಯದ ಮುಖಾಂತರ ಮಾತೆಯ ಗರ್ಭದಲ್ಲಿಟ್ಟರು. ಗರ್ಭದಲ್ಲಿ ಮಾತೆ ಉದರದಲ್ಲಿ ಯೇಸುವಿನ ವಾಕ್ಯವನ್ನು ಹೊತ್ತ ನಂತರ ಒಂದು ವಾಕ್ಯವನ್ನು ಹೇಳ್ತಾರೆ. 1ನೇ ಅಧ್ಯಾಯ ಲೂಕನ ಶುಭ ಸಂದೇಶ 48ನೇ ವಾಕ್ಯದಲ್ಲಿ ಅವರೇನಂತ ಹೇಳ್ತಾರೆ? ಈ ಧರ್ಮೋಪದೇಶ ಕಾಂಡ ಹಂಗೆ ಇಟ್ಕೊಳ್ಳಿ. 1 ಅಧ್ಯಾಯ 48ನೇ ವಾಕ್ಯ. ತನ್ನ ದಾಸಿಯ ದೀನತೆಯನ್ನು, ಇಲ್ಲಿ ನೋಡಿ, ಇದನ್ನು ಹೇಳ್ತಾ ಇರೋದು ಮಾತೆ ಮರಿಯಳು. ದಯವಿಟ್ಟು ಕೇಳಿಸ್ಕೊಳ್ಳಿ. ಮಾತೆ ಮರಿಯಳು ಹೇಳ್ತಾ ಇದ್ದಾರೆ. ಯಾರಿಗೆ ಅಂದರೆ ಪವಿತ್ರಾತ್ಮ ಭರಿತರಾಗಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ತನ್ನ
ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ ಧನ್ಯಳೆಂದು ಹೊಗಳುವರು ಎನ್ನನು. ಇಂದಿನಿಂದ ಸರ್ವ ಜನಾಂಗ. ಬಹಳ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಮ್ಮ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಭೂಮಿಯಲ್ಲಿ ಅನ್ನ ಮತ್ತು ಜೋಕಿಮ್ ಅವರೊಂದಿಗೆ ಹುಟ್ಟಿದ ಮಗಳು ನಾನು. ನನ್ನ ಈ ದಾಸಿಯ ದೀನತೆಯನ್ನು ಯಾರು ನೆನೆಸ್ಕೊಂಡ್ರು? ಸರ್ವೇಶ್ವರ ಸ್ವಾಮಿ ನೆನೆಸ್ಕೊಂಡ್ರು. ಯಾರು ನೆನೆಸ್ಕೊಂಡ್ರು? ಯಾರು ನೆನೆಸ್ಕೊಂಡ್ರು? ಯಾರು ನೆನೆಸ್ಕೊಂಡ್ರು? ಇಲ್ಲಿ ಅವರು ನಾನು ದೇವರು ಅಂತ ಹೇಳ್ತಿದ್ದಾರಾ? ನಾವು ಮಾಡಿಬಿಟ್ಟಿದ್ದೀವಿ ಸುಮಾರು ಜನ. ಪ್ರೈಸ್ ದ ಲಾರ್ಡ್. ಅಮ್ಮನಿಗೂ ಇಷ್ಟ ಇಲ್ಲ ಅದು. ಅವ್ರಿಗೆ ಗೊತ್ತು ಸರ್ವೇಶ್ವರ ಸ್ವಾಮಿ ಯಾರು ಅಂತ. ಯಾರಿಗೆ ಗೊತ್ತು? ಅಮ್ಮನಿಗೆ ಗೊತ್ತು. ಯೇಸು ಯಾರು ಅಂತ ಅಮ್ಮನಿಗೆ ಗೊತ್ತು. ಪವಿತ್ರಾತ್ಮರು ಯಾರು ಅಂತ ಅಮ್ಮನಿಗೆ ಗೊತ್ತು. ಆದರೆ ಗೊತ್ತಿಲ್ಲದೆ ಇರೋದು ಯಾರಿಗೆ? ನಮಗೇನೆ. ನೀವು ಮೊದಲನೇ ಸ್ಥಾನವನ್ನು ತಂದೆಯಾದ ದೇವರಿಗೆ ಕೊಡದೆ ನೀವು ಬೇರೆಯವರಿಗೆ ಕೊಟ್ಟಾಗ ಅಮ್ಮನ ಹೃದಯ ಕೂಡ ನೊಂದು ಹೋಗುತ್ತೆ. ಸತ್ಯದ ಅರಿವಿನಲ್ಲಿ ಇಲ್ವೇ ಈ ಮಕ್ಕಳು? ಸತ್ಯನ ಅರ್ಥ ಮಾಡ್ಕೊಳ್ತಾ ಇಲ್ವೇ ಇವರು ಅಂತ ನೊಂದುಕೊಳ್ತಾರೆ ಅವರು ಕೂಡ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಕಡೆ ಏನಾದರೂ ಹೋಗ್ತಾ ಇದೆಯಾ ತಲೆ ಒಳಗಡೆ? ಪ್ರೈಸ್ ದ ಲಾರ್ಡ್. ಸೊ ಅವರೇ ಹೇಳ್ತಿದ್ದಾರೆ, ಈ ದಾಸಿ ಅಂದರೆ ಏನು? ಏನು? ಗುಲಾಮ, ಸೇವಕ ಅಲ್ಲ. ಸೇವಕನಿಗೇನಿದೆ ಗೊತ್ತಾ? ಟೈಮ್ ಇದೆ, ಸ್ಯಾಲ್ರಿ ಇದೆ, ಎಲ್ಲ ಇದೆ. ಗುಲಾಮರಿಗೇನಿಲ್ಲ ಗೊತ್ತಾ? ಏನೂ ಇಲ್ಲ, ಸ್ವಾತಂತ್ರ್ಯನೇ ಇಲ್ಲ. ಅಂದರೆ ಮಾತೆ ಮರಿಯ ಹೇಳ್ತಾ ಇರೋದು, ಸರ್ವೇಶ್ವರ ಸ್ವಾಮಿ ನಿನ್ನ ಮಾತಿಗೆ ನಾನು ಯಾವಾಗಲೂ ಸಿದ್ಧ. ನಿನ್ನನ್ನು ಹೇಗೆ ಬೇಕಾದರೂ ಉಪಯೋಗಿಸ್ಕೊ. ನಾನು ನಿನ್ನ ಚಿತ್ತದಂತೆ ಜೀವಿಸ್ತೇನೆ, ನಿನ್ನ ಇಷ್ಟದಂತೆ ಜೀವಿಸ್ತೇನೆ. ಯಾಕೆಂದರೆ ನನ್ನ ದೇವರು ಸರ್ವಶಕ್ತರು ನೀವಾಗಿದ್ದೀರಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೊ ಈ ದಾಸಿಯನ್ನು ನಿನ್ನ ನೆನಪಿಗೆ ತಂದುಕೊಂಡು ನಿನ್ನ ಮಗನಿಗೆ ನನ್ನನ್ನು ಆರಿಸ್ಕೊಂಡಿದ್ದೀಯಾ. ಹಾಲೆಲೂಯಾ. ಮಾತೆ ಮರಿಯ ಏನು ಹೇಳ್ತಿದ್ದಾರೆ? ಈ ದಾಸಿಯನ್ನು ನೀನು ನನ್ನನ್ನು ನೆನೆಸ್ಕೊಂಡು ನಿನ್ನ ಮಗನಿಗೆ ನನ್ನ ಗರ್ಭ ಒಳ್ಳೆಯದೆಂದು ನನ್ನ ಗರ್ಭದಲ್ಲಿ ನೀನು ಆ ಮಗನನ್ನು ಇಡಬೇಕಂತೂ ನೀನು ನಿರ್ಣಯ ಮಾಡಿದ್ದೀಯಾ, ನಿನ್ನ ಚಿತ್ತವಾಗಿದೆ. ಆದ್ದರಿಂದ ನನ್ನನ್ನೇ ನೀನು ನೆನೆಸ್ಕೊಂಡಿಯಲ್ಲ, ನಿನಗೆ ನನ್ನ ಧನ್ಯವಾದ. ನೀನು ಈ ಕಾರ್ಯ ಮಾಡಿದ್ದರಿಂದ ಇಂದಿನಿಂದ ಈ ಭೂಲೋಕದಲ್ಲಿ ಎಲ್ಲ ಜನರು ನನ್ನನ್ನು ದೇವರು ಅಂತ ಹೇಳ್ತಾರೆ. ಹೌದಾ? 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 ಏನಂತ ಹೇಳ್ತಾರೆ? ಧನ್ಯಳೆಂದು ಹೊಗಳುತ್ತಾರೆ. ಏನಂತ ಹೊಗಳುತ್ತಾರೆ? ಮಾತೆ ಮರಿಯಳನ್ನು ನೀವು ಪ್ರತಿಯೊಬ್ಬರು ಧನ್ಯಳು ಅಂತ ಹೊಗಳಲೇಬೇಕು. ಪ್ರೈಸ್ ದ ಲಾರ್ಡ್. ಯಾಕೆಂದರೆ ಮಾತೆ ಮರಿಯಳು ತನ್ನ ಇಡೀ ಜೀವಮಾನ ಕಾಲ ಯಾರಿಗಾಗಿ ಬದುಕಿದರು? ಯಾರಿಗಾಗಿ? ದೇವರಿಗಾಗಿ. ಯಾರಿಗಾಗಿ ಜೀವಿಸಿದರು? ದೇವರಿಗಾಗಿ. ಯಾರೊಂದಿಗೆ ಜೀವಿಸಿದರು? ದೇವರೊಂದಿಗೆ. ಆ ದೇವರು ಯಾರು? ಯೇಸು ಆಗಿದ್ದಾರೆ. ಹಾಲೆಲೂಯಾ. ಆದ್ದರಿಂದ ಆಕೆನೇ ಹೇಳ್ತಿದ್ದಾಳೆ, ಇಂದಿನಿಂದ ನನ್ನನ್ನೆಲ್ಲರೂ ಕೂಡ ಧನ್ಯಳು ಅಂತ ಹೊಗಳುತ್ತಾರೆ. ಪ್ರಿಯ ಸಹೋದರ ಸಹೋದರಿ, ಧನ್ಯಳು ನಿಜವಾಗಲೂ ಮಾತೆ ಮರಿಯಳು. ಆದರೆ ಆ ಧನ್ಯಳು ಎನಿಸಿಕೊಂಡ ಮಾತೆ ಮರಿಯಳ ಮಕ್ಕಳು ನೀವಾಗಬೇಕಾದ್ರೆ ಆಕೆ ಸರ್ವೇಶ್ವರ ಸ್ವಾಮಿಯನ್ನು ಯಾವ ರೀತಿ ಪ್ರೀತಿ ಮಾಡಿದ್ರೋ ನೀವು ಕೂಡ ಪ್ರೀತಿ ಮಾಡಿ. ಪ್ರೈಸ್ ದ ಲಾರ್ಡ್. ಇಲ್ಲಿ ಸ್ಟ್ಯಾಚ್ಯೂ ಇದೆ, ಸ್ವರೂಪ ಇದೆ, ನೀವು ಅಲ್ಲಿ ಬಂದು ನಿಂತ್ಕೊಳ್ಳಿ, ಮೊಣಕಾಲೂರಿ, ನೀವೇನು ಮಾಡ್ತೀರೋ ಮಾಡಿ. ಆರಾಧನೆ ಅಲ್ಲ, ಆ ಅಮ್ಮನ ಹತ್ರ ಹೇಳಿ, ಅಮ್ಮನ ಹತ್ರ ಹೇಳಿ, ಅಮ್ಮ ನಿನ್ನ ಹಾಗೆ ನಾನು ಕೂಡ ನನ್ನ ಜೀವಕಾಲದಲ್ಲಿ ನೀನು ಹೇಗೆ ವಾಕ್ಯಕ್ಕೆ ಹೃದಯದಲ್ಲಿ ಸ್ಥಳ ಕೊಟ್ಟು ಕೊನೆ ಉಸಿರಿರುವ ತನಕ ತಂದೆ ದೇವರಿಗೆ ವಿಧೇಯಳಾಗಿ ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಪವಿತ್ರಾತ್ಮನೊಂದಿಗೆ ಜೀವಿಸಿದೆಯೋ ನಿನ್ನ ಹಾಗೆ ನಾನೂ ಬದುಕಬೇಕಮ್ಮ, ಅದಕ್ಕೆ ಪ್ರಾರ್ಥಿಸಿ ಅಂತ ಕೇಳ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಅದಿಲ್ಲ ನಮ್ಮ ಕಡೆ, ನಮ್ಮದೆಲ್ಲ ಬೇರೆನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮಾತೆ ಮರಿಯಳಂತೆ ಆಗಲಿಕ್ಕೆ ನಿಮಗೂ ಕೂಡ ದೇವರು ಸದಾವಕಾಶ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರಾ? ಜೋರಾಗಿ ಹೇಳಿ. ಏನು ಗ್ಯಾರಂಟಿ? ಈಗ ಉತ್ತರ ಇರಲ್ಲ. ಯಾರು ಯೇಸು ವಾಕ್ಯವನ್ನು ಕೇಳಿ
ಅದರಂತೆ ಜೀವಿಸ್ತಾರೋ ಅವರು ಯೇಸುವಿಗೆ ತಾಯಿ ಮತ್ತು ಸಹೋದರರಾಗುವ ಸೌಭಾಗ್ಯವನ್ನು ಈ ತಾಯಿಗೆ ಕೊಟ್ಟ ಅದೇ ದೇವರು ನನಗೂ ನಿಮಗೂ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾದರೂ ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಪ್ರಿಯ ಸಹೋದರ ಸಹೋದರಿ, ಈ ಸ್ವರೂಪಗಳನ್ನು ಮಾಡಿದ್ದಾರೆ. ಓಕೆ, ಈಗ ಸ್ವರೂಪಗಳನ್ನು ಆರಾಧನೆ ಮಾಡೋದಲ್ಲ, ಆ ಸ್ವರೂಪವನ್ನು ನೋಡಿದಾಗ, ಆ ಸ್ವರೂಪಗಳನ್ನು ನೋಡುವಾಗ ಇವರು ಯಾರಿಗಾಗಿ ಜೀವಿಸಿದರು, ಯಾರನ್ನು ಇವರು ಪ್ರೀತಿಸಿದರು, ಯಾರಿಗಾಗಿ ಇವರ ಜೀವನವನ್ನು ಸವಿಸಿದರು, ಅದನ್ನು ಧ್ಯಾನ ಮಾಡಿ. ಆಗ ನೀವು ಮಾತೆಯಂತೆ ಆಗ್ತೀರ. ಯಾರಂತೆ ಆಗ್ತೀರಾ? ಹಾಂ, ಆಗ್ತೀರಾ. ನಾವು ಆರಾಧನೆ ಮಾಡೋದಲ್ಲ, ಅವರ ಆದರ್ಶ, ಅವರ ಜೀವಿತವನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಏನು ಮಾಡಬೇಕು? ಅಳವಡಿಸ್ಕೋಬೇಕು. ನಮ್ಮ ಜೀವಿತದಲ್ಲಿ ಅಳವಡಿಸ್ಕೋಬೇಕು. ನಾವು ಯಾವಾಗ ಅಳವಡಿಸ್ಕೋತೀವೋ ಆಗ ದೇವರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಆಗತ್ತೆ, ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಆಗತ್ತೆ. ಹಲ್ಲೆಲೂಯಾ. ಇವತ್ತು ಅನೇಕ ರೀತಿಯ ಸಾಂಪ್ರದಾಯಿಕವಾದ ಕಾರ್ಯಗಳಿಂದ ಅವಮಾನ ಮಾಡ್ತಾ ಇದ್ದೀವಿ ನಾವು. ದೇವರಿಗೂ ಅವರಿಗಾಗಿ ಜೀವಿಸಿದ ಅವರ ತಾಯಿ ಮಾತೆ ಮರಿಯಳಿಗೂ ಕೂಡ ಅವಮಾನ ಮಾಡ್ತಾ ಇದ್ದೀವಿ ನಾವು. ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ಲೋ? ಹೌದಾ ಇಲ್ಲೋ? ಜೋರಾಗಿ ಹಲ್ಲೆಲೂಯಾ. ಒಪ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆಯಾ? ಇದೇ ಸತ್ಯ. ನೀವು ಹೆಂಗೆ ಬೇಕಾದರೂ ತಗೊಳ್ಳಿ, ಯಾಕಂದರೆ ಸುಳ್ಳಾಗಲ್ಲ ದೇವರ ವಾಕ್ಯ. ಯಾವುದಕ್ಕೂ ಅಡ್ಡ ಬೀಳಬೇಡ, ಯಾಕಂದರೆ ಅವರು ದೇವರಲ್ಲ, ಒಬ್ಬರೇ ದೇವರು. ಇಬ್ಬರು ದೇವರಿದ್ದರೆ ಅದಾಗುತ್ತಾ ಕೆಲಸ? ಇಬ್ಬರು ತಂದೆ ಇರೋಕ್ಕಾಗತ್ತಾ? ಇಲ್ಲ, ಆಗಲ್ಲ. ಒಬ್ಬರೇ ತಂದೆ, ಒಬ್ಬರೇ ತಂದೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಸರ್ವ ಜನರಿಗೂ ಒಬ್ಬರೇ ತಂದೆ, ಅವರೇ ಯೇಸು ಸ್ವಾಮಿ. ಅವರೊಬ್ಬರೇ ಯೇಸು ಸ್ವಾಮಿ. ಅವರಲ್ಲಿದೆ ಬೇರೆ ಯಾರೂ ಇಲ್ಲ ಪ್ರಿಯರೇ. ನೀವು ಯಾವ ಚರಿತ್ರೆ ಬೇಕಾದರೂ ತಗೊಂಡು ಓದಿ, ಯಾವ ಏನು ಗ್ರಂಥಗಳನ್ನು ಬೇಕಾದರೂ ತಗೊಂಡು ಓದಿ, ಎಲ್ಲ ಗ್ರಂಥಗಳು ಬಹಿರಂಗ ಪಡಿಸಿದೆ. ಎಲ್ಲ ಗ್ರಂಥಗಳು ಹೇಳ್ತಾ ಇದೆ ಸರ್ವೇಶ್ವರ ಸ್ವಾಮಿ ಅಂದರೆ ಯೇಸು ಒಬ್ಬರೇ ದೇವರು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದಲೇ ಹೆದರಿಕೆ ಇಲ್ಲದೆ, ಭಯ ಇಲ್ಲದೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಪವಿತ್ರಾತ್ಮ ಭರಿತರಾದ ಪ್ರೇಷಿತರು 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯಾರಿಗೆ ಅಂಜಿ ಭಯಪಟ್ಟು ಒಳಗಡೆ ಬಚ್ಚಿಟ್ಕೊಂಡಿದ್ರೋ ಅದೇ ಜನರ, ಅದೇ ಫರಿಸಾಯರ, ಧರ್ಮಶಾಸ್ತ್ರಿಗಳ ಎದುರಿನಲ್ಲಿ ಎದ್ದು ಬಂದು ಪೇತ್ರ ಈ ರೀತಿಯಾಗಿ ಹೇಳ್ತಾರೆ, ಆಕಾಶದ ಕೆಳಗಡೆ ಓದಿ, ಇವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಯಾರಿಗೆ ಭಯಪಟ್ಟು ಜೀವಿಸಲಿಕ್ಕೆ ಹೆದರಿ ಬಚ್ಚಿಟ್ಕೊಂಡಿದ್ರೋ ಅವರ ಬಾಯಿಂದ ದೇವರ ವಾಕ್ಯ ಬರ್ತಾ ಇದೆ. ಯೇಸುವನ್ನು ಪ್ರಕಟಪಡಿಸಲಿಕ್ಕೆ, ಯೇಸುವನ್ನು ದೇವರು ಅಂತ ಹೇಳಲಿಕ್ಕೆ ಭಯಪಟ್ಕೊಂಡು ಒಳಗಡೆ ಇದ್ರೋ ಆ ವ್ಯಕ್ತಿಗಳ ಬಾಯಿಂದ ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದ ಎಲ್ಲ ಜನರು ಬಂದಿದ್ದರು. ಆ ಸಮಯದಲ್ಲಿ ಅಭಿಷೇಕಗೊಂಡ ಪೇತ್ರ ನಂತರದ ದಿನಗಳಲ್ಲಿ ಎದ್ದು ನಿಂತು ಹೇಳ್ತಿದ್ದಾರೆ, ಯೇಸುವಿನಿಂದಲ್ಲದೆ ಬೇರೆ ಯಾರಿಂದಲೂ ನಿತ್ಯ ಜೀವ ಇಲ್ಲ, ಇಲ್ಲ. ಇವತ್ತು ಅವರೊಬ್ಬರೇ ದೇವರು ಪ್ರಿಯರೇ. ಎಲ್ಲಿ ಬೇಕಾದರೂ ನಿಮಗೆ ಹೇಳಲಿಕ್ಕೆ ಸಾಧ್ಯವಾಗಬೇಕು. ಆ ಕನ್ವಿಕ್ಷನ್ ಬೇಕು ನಿಮಗೆ, ಆ ಸತ್ಯದ ಅರಿವು ನಮಗೆ ಬೇಕು. ಪ್ರೈಸ್ ದಿ ಲಾರ್ಡ್. ಇದನ್ನು ಕೊಡುವವರು ಪವಿತ್ರಾತ್ಮರಾಗಿದ್ದಾರೆ. ಪ್ರಾರ್ಥಿಸ್ಬೇಕು ನಾವು. ಮೊದಲನೇ ಆಜ್ಞೆ, ನಾನಲ್ಲದೆ ಬೇರೆ ದೇವರಿಗೆ ಇರುಕೊಡೋದು, ನಾನೇ ದೇವರು ನಿಮಗೆ. ಬೇರೆ ಯಾವುದನ್ನು ಮಾಡ್ಕೋಬೇಡಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗ್ರಹಿಸ್ಕೊಳ್ಳಿ. ಈಗ ಹೋಗೋಣ, ಮುಂದೆ ಓದೋಣ. ಇವನ ನಾಮವನ್ನು ಬಿಟ್ಟರೆ ಈ ಧರೆಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ಇಲ್ಲಿ 5ನೇ ಧರ್ಮೋಪದೇಶ ಕಾಂಡ ಓದಿಮ್ಮ. ಏಕೆಂದರೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ. ಓಕೆ ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ದೇವರು ಸ್ವಾರ್ಥಿ ಅಲ್ಲ. ಕೆಲವೊಂದು ಸರಿ ನಾನು ಕೂಡ ಆಲೋಚನೆ ಮಾಡಿದುಂಟು, ಯಾಕೆ ದೇವರು ನನ್ನನ್ನು ಅಂತ ಯಾವಾಗಲೂ ಹೇಳ್ತಾರಲ್ಲ, ನಾನೇ ಪ್ರೈಸ್ ದಿ ಲಾರ್ಡ್. ಒಂದೊಂದು ಸರಿ ಯಾಕೆ ಹಿಂಗೆ ಹೇಳ್ತಾರೆ ಅಂತ ನಿಜವಾಗ್ಲೂ ಅದನ್ನು ಕುತ್ಕೊಂಡು ಧ್ಯಾನ ಮಾಡಿ ನೋಡಿ, ಯಾಕೆ ಅವ್ರು ಹೇಳ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ,
ಅದು ಕೂಡ ನನ್ನ ಒಳಿತಿಗಾಗಿನೇ, ಅವರಿಗಾಗಿ ಅಲ್ಲ. ನಾನು ಅವರನ್ನು ನಿಜವಾಗಲೂ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಾಗ ಈ ಭೂಲೋಕದಲ್ಲಿ ಯೇಸು ಹೇಗೆ ಜೀವಿಸಿದ್ರೋ ಹಾಗೆ ಜೀವಿಸ್ಲಿಕ್ಕಾಗತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಆ ಹೃದಯದಲ್ಲಿ ಆನಂದ ತುಂಬಿಕೊಂಡು ಬದುಕಲಿಕ್ಕೆ ಸಾಧ್ಯವಾಗತ್ತೆ. ಪ್ರಿಯ ಸಹೋದರ ಸಹೋದರಿ, ಹಾಗಾಗಿ ನಮಗೆ ಅವರು ಕೊಟ್ಟ ಆಜ್ಞೆಗಳು ಎಲ್ಲವೂ ಕೂಡ ನಮ್ಮ ಒಳಿತಿಗಾಗಿ. ಈ ಮೊದಲನೇ ಆಜ್ಞೆಯಲ್ಲಿ ದೇವರು ನಮಗೆ ಒಬ್ಬೊಬ್ಬರಿಗೂ ದೃಢಪಡಿಸಿ ಹೇಳ್ತಿದ್ದಾರೆ, ನಾನೇ ದೇವರು, ನಾನಲ್ಲದೆ ಬೇರೆ ಯಾರೂ ಇಲ್ಲ. ಎರಡನೇದಾಗಿ 11ನೇ ವಾಕ್ಯದಿಂದ ಓದೋಣ. ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ದುರುಪಯೋಗಿಸಿಕೊಳ್ಳಬೇಡ. ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ದುರುಪಯೋಗಪಡಿಸಿಕೊಳ್ಳಬೇಡ. ಏಕೆಂದರೆ ಸರ್ವೇಶ್ವರನಾದ ನಾನು ನನ್ನ ಹೆಸರನ್ನು ದುರುಪಯೋಗಪಡಿಸಿಕೊಳ್ಳುವವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಏನ್ ಮಾಡದೆ ಬಿಡೋದಿಲ್ಲ? ಈಗ ಯೋಚನೆ ಮಾಡಿ, ದೇವರ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡಿದ್ದೀವ? ಪ್ರೈಸ್ ದಿ ಲಾರ್ಡ್. ಪಡಿಸ್ಕೊಂಡಿದ್ದೀವ? ಇಲ್ಲ. ಏನಾದರೂ ಹೇಳಿ, ಒಂದು ಪಡಿಸ್ಕೊಂಡಿದ್ದೀರಾ? ಕೆಲವರು ಮೇರಿ ಅಂತ ಹೆಸರಿಟ್ಕೊಂಡಿದ್ದೀವಿ. ಏನಂತ? ಈಗ ದೇವರ ವಾಕ್ಯಗಳನ್ನು ಪಡೆದವರು ದೇವರುಗಳೇ ಅಂತ ಬೈಬಲ್ ಹೇಳುತ್ತೆ. ಓಕೆನಾ? ದೇವರ ವಾಕ್ಯದಂತೆ ಜೀವಿಸಿದವರು, ದೇವರ ವಾಕ್ಯದಲ್ಲಿ ನೆಲೆ ನಿಂತವರು. ಉದಾಹರಣೆಗೀಗ ಮಾತೆ ಮರಿಯಳು ದೇವರ ವಾಕ್ಯಕ್ಕೆ ಗರ್ಭಧರಿಸಿ ದೇವರ ವಾಕ್ಯಕ್ಕಾಗಿಯೇ ಜೀವಿಸಿದವರು. ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ, ಅಂದರೆ ದೇವರನ್ನೇ ಪ್ರತಿನಿಧಿಸಿ ಬದುಕಿದವರು. ಹಲ್ಲೆಲೂಯಾ. ಹೌದಾ? ಈಗ ಈ ಮಾತೆಯ ಹೆಸರನ್ನು ಇಟ್ಕೊಂಡು ಮಾತೆಯಂತೆ ಜೀವಿಸದಿದ್ದರೆ ಯಾರಿಗೆ ಅವಮಾನ? ದೇವರಿಗೆ ಅವಮಾನ. ಯಾಕಂದರೆ ಇವರು ಪ್ರತಿನಿಧಿಸಿದ್ದು ಯಾರನ್ನ? ಯೇಸುವನ್ನ. ಇವರು ಮಹಿಮೆ ಪಡಿಸಿದ್ದು ಇವರ ಮುಖಾಂತರ ಯಾರನ್ನ? ಯೇಸುವನ್ನ. ಈಗ ಹೆಸರಿಟ್ಕೊಂಡಿದ್ದಾರೆ. ಈಗ ಅವರ ಹೆಸರು ಮಹಿಮೆಗೊಂಡಿದ್ದು ಯೇಸುವಿನ ಮುಖಾಂತರ. ಈಗ ಆಕೆಯಂತೆ ನಾನು ಮೇರಿ ಅಂತ ಹೆಸರಿಟ್ಕೊಂಡ್ರೆ ನನ್ನ ಮುಖಾಂತರ ಯಾರ ಹೆಸರು ಮಹಿಮೆ ಆಗಬೇಕು? ಯೇಸುವಿನ ಹೆಸರು ಮಹಿಮೆ ಆಗಬೇಕು. ನನ್ನ ಜೀವಿತದ ಮುಖಾಂತರ ಮೇರಿ ಹೆಸರು ಮಹಿಮೆಗೊಳ್ಳಬೇಕು, ದೇವರ ಹೆಸರು ಮಹಿಮೆಗೊಳ್ಳಬೇಕು. ಹಾಗಾದರೆ ನಾನು ಮೇರಿ ಅಂತ ಹೆಸರಿಟ್ಕೊಂಡು ನನ್ನ ಇಷ್ಟ ಬಂದ ಹಾಗೆ ಈ ಲೋಕದಲ್ಲಿ ಬದುಕಿದರೆ ನನ್ನ ಹೆಸರಿನ ಮುಖಾಂತರ ಯಾರಿಗೆ ಅವಮಾನ? ಈಗ ದೇವರಿಗೆ ಅವಮಾನ ಪಡಿಸಿ ನನಗೆ ಒಳ್ಳೆಯದಾಗಿ ಸಂಭವಿಸ್ತದ? ಒಳ್ಳೇದು ಅನುಭವಿಸ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇವತ್ತು ಅನೇಕರು ನಾವು ಅದನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ತಿದ್ಕೋಬೇಕು, ನಾವು ಸರಿಪಡಿಸ್ಕೋಬೇಕು. ನಾವು ಭಾಳ ಮೋಸವಾಗಿದ್ದೀವಿ ನಾವು. ಬಾಲರಾಜ್ ಅಂದರೆ ಅರ್ಥ ಗೊತ್ತಾ ನಿಮಗೆ? ಅಮ್ಮ, ಯೇಸು ನೋಡಿ, ಅಮ್ಮನಿಗೆ ಗೊತ್ತು. ಬಾಲರಾಜ್ ಅಂದರೆ ಏನು ಹೆಸರು? ಬಾಲರಾಜ್ ಅಂದರೆ ಅರ್ಥ ಏನು? ಯೇಸು ಅಂತ. ಬಾಲ ಯೇಸು ಅಂತ ಇಡಲ್ಲ ಪುಣ್ಯಕ್ಕೆ, ಬಾಲ ರಾಜ್ ಸೇರಿಸ್ಕೊಬಿಡ್ತೀವಿ ನಾವು. ಬಾಲರಾಜ್ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಬಾಲ ಅಂದರೆ ಬಾಲ ಯೇಸು, ಇನ್ಫೆಂಟ್ ಜೀಸಸ್. ಬಾಲ ಯೇಸು ಅಂತ ಬಾಲರಾಜ್ ಅಂತ ಹೆಸರಿಟ್ಕೊಂಡು, ಯೋಚನೆ ಮಾಡಿ, ಬಾಲರಾಜ್ ಅಂತ ಹೆಸರಿಟ್ಕೊಂಡು ದೇವರ ವಾಕ್ಯದ ಆಧಾರದಲ್ಲಿ ಜೀವಿಸದೆ ನೀವು ಬಾರ್ಗೆ ಹೋಗಿದ್ದಾಗ ಬಾರಲ್ಲಿ ಏನಂತ ಕರೀತಾರೆ? ಬಾಲ 90 ಬೇಕಾ ಅಂದರೆ ಅರ್ಥ ಏನು? ಜೀಸಸ್ 90 ಬೇಕಾ ಅಂತ. ನಗ್ತಾ ಇದ್ದೀರಲ್ಲ? ಯೋಚನೆ ಮಾಡಿ. ಬಾರ್ ಒಳಗಡೆ 90 ಬೇಕಾ ಯೇಸು ಅಂತ ಯಾರನ್ನ ಅವಮಾನ ಪಡಿಸ್ತಾ ಇದ್ದೀವಿ? ಅದು ನಮಗೇನು ಬೇಜಾರಾಗಲ್ಲ. ಇಲ್ಲೇನಾದರೂ ಸ್ಟ್ರಾಂಗ್ ಆಗಿ ಹೇಳಿಬಿಟ್ರೆ ದೊಡ್ಡ ಕಂಪ್ಲೇಂಟ್ ಆಗಿಬಿಡತ್ತೆ. ಏನು ಮಾಡೋದು? ಪ್ರಪಂಚದಲ್ಲಿ ನಾವು ವಾಸ ಮಾಡುವ ಜಾಗದಲ್ಲಿ ಅವರ ನಾಮವನ್ನು ಅವಮಾನಕ್ಕೊಳಪಡಿಸ್ತಾ ಇದ್ದೀವಿ. ಹೆಸರಿನ ಮುಖಾಂತರ ಅವರಿಗೆ ಅವಮಾನ ತರ್ತಾ ಇದ್ದೀವಿ. ನಮ್ಮ ಜೀವಿತದ ಮುಖಾಂತರ ಅವರ ನಾಮಕ್ಕೆ ಮಸಿ ಬೆಳೀತಾ ಇದ್ದೀವಿ. ಅದು ನಮಗೆ ಬೇಜಾರಿಲ್ಲ. ಅದನ್ನು ತಿದ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆರೋಗ್ಯ ಮೇರಿ ಹೆಸರು ಮತ್ತೆ ಮರಿಯ ತಾನೆ? ಹಂಗಂದ್ರೆ ಈಗ ಅಲ್ಲಿ ನಮ್ಮ ಆರೋಗ್ಯ ಮೇರಿ ಇದ್ದಾರೆ, ಓಕೆನಾ?
ಆ ಅಮ್ಮ ಮೂರು ಹೆಸರು ಇಟ್ಕೊಂಡಿದ್ದಾಳೆ, ಏನು ಮಾಡೋದು ನಾನು. ಈಗ ಆರೋಗ್ಯ ಮೇರಿ ಮೇರಿಯಾಗಿ ನಡ್ಕೋಬೇಕಂದ್ರೆ ಮಾತೆಯನ್ನು ಫಾಲೋ ಮಾಡಬೇಕು, ಮಾತೆಯಂತೆ ಜೀವಿಸಬೇಕು. ಆರೋಗ್ಯ ಮೇರಿ ಮಾತೆಯಂತೆ ಜೀವಿಸದೆ ಅಯೋಗ್ಯವಾಗಿ ಬದುಕಿದರೆ ಯಾರಿಗೆ ಅವಮಾನ? ಅಮ್ಮನಿಗೆ ಅವಮಾನ, ಅಮ್ಮನನ್ನು ಸೃಷ್ಟಿ ಮಾಡಿದ ದೇವ್ರಿಗೆ ಅವಮಾನ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಏನು ಹೇಳ್ತಾರೆ ಹೇಳಿ ಜನ? ಆಕೆಯ ಸ್ವಭಾವದಿಂದ ನೊಂದಂಥ ಅಥವಾ ತೊಂದರೆಗೀಡಾದ ಜನ ಏನು ಹೇಳ್ತಾರೆ? ಇವಳೊಬ್ಬ ಕ್ರಿಶ್ಚಿಯನ್ನ, ಆರೋಗ್ಯ ಮೇರಿ ಮಾತೆ ಮರಿಯಳ ಹೆಸರು ಇಟ್ಕೊಬಿಟ್ಟಿದ್ದಾಳೆ, ಇವಳೆಲ್ಲ ಬದುಕಿರ್ಬೇಕಾ ಈ ಲೋಕದಲ್ಲಿ ಅಂತ ಹೇಳಿದಾಗ ನಿಮಗಲ್ಲ ಅವಮಾನ, ನಿಮ್ಮ ಮುಖಾಂತರ ದೇವರಿಗೂ ಮಾತೆಗೂ ಅವಮಾನ. ಓ, ಇಬ್ಬರು ಆರೋಗ್ಯ ಮೇರಿ ಇದ್ದೀರಿ ಅಲ್ಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸೊ ಅವರ ನಾಮವನ್ನು ದುರುಪಯೋಗ ಪಡಿಸೋದು ಎರಡನೇದಾಗಿ ನಾವು ಭಾಳ ಜನ. ಈಗ ನಾನು ಅಂತೋಣಿ ಯಾರನ್ನ ಹಿಂಬಾಲಿಸಬೇಕು? ಯೇಸುವನ್ನ. ಯಾರನ್ನ? ನನ್ನ ಸಾರಾಯಿ ಅಂಗಡಿ ಹೆಸರು ಏನು ಗೊತ್ತಾ? ಸೆಂಟ್ ಆಂಟೋನಿ ಸಾರಾಯಿ ಅಂಗಡಿ. ಹೆಂಗಿತ್ತು ಮಜಾ ನೋಡಿ. 30 ವರ್ಷಗಳ ಹಿಂದೆ, 30 years ಬ್ಯಾಕ್, 30 ವರ್ಷಗಳ ಹಿಂದೆ ಅಲ್ಲಿ ನನ್ನ ತಂಗಿ ಕುತ್ಕೊಂಡಿದ್ದಾಳೆ, ಕೇಳಿ ನೋಡಿ ಬೇಕಾದರೆ ಅವಳನ್ನ, ಇಲ್ಲೇ ಇದ್ದಾಳೆ, ಜೋಸ್ಪಿನ್. ಸಾರಾಯಿ ಅಂಗಡಿ. ನನ್ನ ಅಪ್ಪ ಲಾರಿ ತಗೊಂಡಿದ್ರು, ಆ ಲಾರಿ ಮೇಲೆ ಹೆಸರೇನು ಗೊತ್ತಾ? ಸೆಂಟ್ ಆಂಟನಿ ಟ್ರಾನ್ಸ್ಪೋರ್ಟ್. ಅದರಲ್ಲಿ ಮಾಡುವಾಗ ಈಗ ನೋಡಿ ಆ ಲಾರಿ, ಆ ಸಾರಾಯಿ ಅಂಗಡಿ ಬೋರ್ಡ್ ಹೆಸರು ಯಾರ್ದು? ಹೇಳ್ರಪ್ಪ, ಯಾರ್ದು ಹೆಸರು? ನಿಮ್ದಲ್ವಲ್ಲ, ನನ್ನ ಹೆಸರು, ನಾನು ಮಾಡಿದ್ದು. ನನ್ನ ಬಗ್ಗೆ ಹೇಳಕ್ಕೆ ನಿಮಗೇನು ಕಷ್ಟ? ನನ್ನ ಲಾರಿ ಹೆಸರೇನು? ಸಂತ ಅಂತೋಣಿ ಟ್ರಾನ್ಸ್ಪೋರ್ಟ್. ಸಾರಾಯಿ ಅಂಗಡಿ ಹೆಸರೇನು? ಸಂತ ಅಂತೋಣಿ ಸಾರಾಯಿ ಅಂಗಡಿ. ಓಕೆನಾ? ಈಗ ಸಂತ ಅಂತೋಣಿಯವರು 33-36 ವರ್ಷನ ಬದುಕಿದ್ರು. ಒಂದೊಂದು ಬುಕ್ಕಲ್ಲಿ 33 ಇದೆ, ಒಂದೊಂದರಲ್ಲಿ 36 ಇದೆ. ಈ 33 ವರ್ಷದಲ್ಲಿ ಅವರ ಜೀವನದ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಅವರ ಮುಖಾಂತರ ಯಾರ ಹೆಸರು ಮಹಿಮೆ ಆಯಿತು? ಯೇಸುವಿನ ಹೆಸರು. ಯಾರ ಹೆಸರು? ಜೋರಾಗಿ, ಯಾರ ಹೆಸರು? ಈಗ ನನ್ನ ಸಾರಾಯಿ ಅಂಗಡಿಯಲ್ಲಿ ಯಾರ ಹೆಸರು ಮಹಿಮೆ ಆಗ್ತಾ ಇದೆ? ಪಿಶಾಚಿ ಹೆಸರು ಮಹಿಮೆ ಆಗ್ತಾ ಇದೆ. ಅಂದರೆ ನನ್ನ ಮುಖಾಂತರ ಪಿಶಾಚಿ ಮಹಿಮೆ ಪಡ್ತಾ ಇದ್ದಾನೆ, ಪಿಶಾಚಿ ಸಂತೋಷ ಪಡ್ತಾ ಇದ್ದಾನೆ, ಅವನು ಕುಣಿತಾ ಇದ್ದಾನೆ. ಯೇಸು ದೇವ್ರ ಹೆಸರಲ್ಲಿ ನೀನು ಮಾಡ್ತಾ ಇದೀಯ, ನನಗೆ ಮಹಿಮೆ ಆಗ್ತಾ ಇದೆ, ದೇವರಿಗೆ ಅವಮಾನ ಆಗ್ತಾ ಇದೆ ಅಂತ ಅವನು ಕುಣಿತಾ ಇದ್ದಾನೆ. ದೇವರು ಅಳ್ತಾ ಇದ್ದಾರೆ, ದೇವರು ಕಷ್ಟಪಡ್ತಾ ಇದ್ದಾರೆ. ನನ್ನ ಕಣ್ಣಾರೆ ನಡೆದಂಥ ಘಟನೆಗಳಿವು. ಟ್ರಾನ್ಸ್ಪೋರ್ಟ್, ಅಂತೋಣಿ ಟ್ರಾನ್ಸ್ಪೋರ್ಟ್ ಅಲ್ವಾ? ಅವಾಗೆಲ್ಲ ನಾನು ಜೊತೇಲಿ ಹೋಗ್ತಿದ್ದೆ ಕೆಲವೊಂದು ಸಾರಿ. ಓಕೆನಾ? ಅದರ ಅನುಭವ ಕೆಲವ್ರಿಗೆ ಇರ್ಬೋದು. ಅವಾಗೆಲ್ಲ ದಿಂಡು ಬೋರ್ಡ್ರಸ್ ಅಂತ ಹೇಳ್ತಾಯಿದ್ರು. ಈ ಮನೆ ಕಟ್ಟಲಿಕ್ಕೆ ಅಡಿಪಾಯಕ್ಕೆ ಹಾಕ್ತಾಯಿದ್ರು ದೊಡ್ಡ ದೊಡ್ಡ ಕಲ್ಲುಗಳನ್ನು. ಅವರು 400-500 ಕಲ್ಲು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಇದೆಲ್ಲ. ಇವರು 400 ಹಾಕ್ಬಿಟ್ಟು 400 ಅಂತ ಲೆಕ್ಕ ಹಾಕುವಾಗ ಎಷ್ಟು ಅಂತ ಹೇಳೋದು? 500. ಪಾರ್ಟಿಗೆ ಎಷ್ಟು? 500. ಆದರೆ ಹಾಕೋದೆಷ್ಟು? ಸಂತ ಆಂಥೋನಿ ಟ್ರಾನ್ಸ್ಪೋರ್ಟ್ ಮುಖಾಂತರ ಏನಾಗ್ತಾ ಇದೆ? ಮೋಸ ನಡೀತಾ ಇದೆ, ವಂಚನೆ ಆಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಎಲ್ಲನೂ ಮುಚ್ಚಿಬಿಟ್ರು. ಪ್ರೈಸ್ ದ ಲಾರ್ಡ್. ನೀನು ಸಾರಾಯಿ ಅಂಗಡಿ ಬೇಡ, ನೀನು ಲಾರಿನೂ ಬೇಡ, ಮಗನೇ ನೀನು ಬಾ ಅಲ್ಲಿಂದ ಬಿಟ್ಟು ಅಂತೇಳಿ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಲೋಕದಿಂದ ಕರ್ಕೊಬಂದು ಇಲ್ಲಿ ನಿಲ್ಲಿಸಿ, ನೀನು ಆ ಟ್ರಾನ್ಸ್ಪೋರ್ಟ್ ಮಾಡಬೇಡ, ಈ ಟ್ರಾನ್ಸ್ಪೋರ್ಟ್ ಮಾಡು ನೀನು ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ ಪ್ರಿಯರ, ಇದು ನಿಜ, ಇದು ಸತ್ಯ. ಇವತ್ತೆಷ್ಟೋ ಕಡೆಗಳಲ್ಲಿ ಆಗ್ತಾ ಇದೆ. ಯಾರೋ ಹೇಳ್ತಾಯಿದ್ರು, ಶಿಜು ಬೆದರೆ ಯಾರೋ ಹೇಳ್ತಾಯಿದ್ರು, ಹೊನ್ನಾವರದಲ್ಲಿ ಯಾವುದೋ ಒಂದು ಸಂಟ್ ಆಂಟನಿ ಬಾರ್ ಅಂತ ಒಬ್ಬರು ನಡೆಸ್ತಾ ಇದ್ದಾರಂತೆ. ನಮ್ಮ ಆನಂದಪುರ ಇಲ್ಲಿದ್ದೀರಲ್ಲ, ಟಿ ಸಿ ಬಳ್ಳಿ ಆನಂದಪುರ, ಆ ಮಾರ್ಗದಲ್ಲಿ ಬಂದು ನೋಡಿ, ಒಂದು ಬಾರ್ ಹೆಸರು ರೋಸರಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಯೋಚನೆ ಮಾಡಿ. ಭಾಳ ಪ್ರೀತಿ ಇವರಿಗೆ. ಯಾರು ಕಂಡ್ರೆ? ಅಮ್ಮನ ಕಂಡ್ರೆ. ಬೋರ್ಡಲ್ಲಿ ಏನಿದೆ? ರೋಸರಿ ಬಾರ್. ಅಮ್ಮ ಸಾರಾಯಿ ಮಾರ್ತಾ ಇದ್ದಾಳೆ. ಹರಾಜಾಗ್ತಾ ಇದ್ದೀವಿ ನಾವು. ಯಾರನ್ನ? ಯೇಸುನ. ಅಮ್ಮನ್ನೆಲ್ಲ ಹರಾಜಾಗ್ತಾ ಇದ್ದೀವಿ. ದೇವರ ನಾಮವನ್ನು ವ್ಯರ್ಥವಾಗಿ ಉಪಯೋಗಿಸಿ ಅವರ ನಾಮವನ್ನು ದುರುಪಯೋಗ ಪಡಿಸ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ.
ಇವತ್ತು ಕ್ರೈಸ್ತರನ್ನು ಕಂಡ್ರೆ ಹತ್ರ ಬರಲ್ಲ, ಅವತ್ತು ಕ್ರೈಸ್ತರನ್ನು ಕಂಡ್ರೆ ಓಡೋಡಿ ಬರ್ತಾಯಿದ್ರು. ಆದಿ ಧರ್ಮಸಭೆಯಲ್ಲಿ ಪ್ರೇಷಿತರು ಒಟ್ಟಾಗಿ ಜೀವಿಸುವಾಗ, ಒಟ್ಟಾಗಿ ಒಂದಾಗಿ ಬಾಳುವಾಗ ಇವರನ್ನು ನೋಡಿ ನಾವು ಕೂಡ ಸೇರ್ಕೊಳ್ತೀವಿ, ನಾವು ಕೂಡ ಸೇರ್ಕೊಳ್ತೀವಿ, ನಾವು ಕೂಡ ಬರ್ತೀವಿ ಅಂತ ಇದ್ರು. ಇವತ್ತಿನ ಕ್ರೈಸ್ತರನ್ನು ನೋಡಿದ್ರೆ ಅವ್ರ ಬಾಯ, ಅವ್ರ ಜೀವನನ. ಇನ್ನು ಕೆಲವರು ಶಿಲುಬೆ ಇಲ್ಲಿ ಹೊರಗಡೆ ನೇತಾಡ್ತಾ ಇರ್ತದೆ, ಹೊರಗಡೆ ನೇತಾಡ್ತಾ ಇರ್ತದೆ. ನಾನು ಕೂಡ ಅದೇ ಮಾಡಿದವನು. ನಂದು ಅಂಬಾಸಿಡರ್ ಕಾರು ಇನ್ನೂ ನೆನಪಿದೆ ನನಗೆ, 2 ಕಾರಿತ್ತು, 6117 ಇನ್ನೂ ನೆನಪಿದೆ, ಗಾಡಿ ನಂಬರ್ ಕೂಡ 2015, 2 ಅಂಬಾಸಿಡರ್. ಪ್ರಿಯರೇ, ಮಧ್ಯಾಹ್ನ ರೆಸ್ಟ್ ಇರ್ತಾಯಿತ್ತಲ್ವ, ಸ್ವಲ್ಪ ಸಮಯ ಬಿಡುವಿರ್ತೈತಲ್ವ, ಡ್ಯೂಟಿ ಇಲ್ಲದ ಟೈಮಲ್ಲಿ ಮಧ್ಯಾಹ್ನ ಊಟದ ಸಮಯದಲ್ಲಿ ಆಯಾಸ ಆದರೆ ರಿಲ್ಯಾಕ್ಸ್ ಆಗಬೇಕಲ್ವ, ಅದಕ್ಕೆ ಸೆಂಟ್ರಲ್ಲಿ ನಾವೆಲ್ಲ ಒಂದು ರೋಸ್ರಿ ಹಾಕ್ಬಿಡ್ತೀವಿ ಅಲ್ವಾ, ಮಿರರ್ಗೆ ಒಂದು ರೋಸ್ರಿ ಹಾಕ್ಬಿಡ್ತೀವಿ ಸ್ಟೈಲಾಗಿ. ಕೆಳಗಡೆ ಶಿಲುಬೆ ನೇತಾಡ್ತಾ ಇರ್ತದೆ. ನನಗೆ ರೆಸ್ಟ್ ಬೇಕಲ್ವಾ, ಆಯಾಸ ಆಗಿರುತ್ತಲ್ವಾ, 2 ಕಾಲು ಕಿಟಕಿ ಮೇಲೆ ಇಟ್ಟು, ಓಕೆನಾ, ತಲೆಗೆ ಒಂದು ದಿಂಬು ಹಾಕ್ಕೊಂಡು ಒಳ್ಳೆ ಸಿಗರೆಟ್ ತಗೊಂಡು ಸೇದ್ಬಿಟ್ಟು ಹೊಗೆ ಬಿಡೋದು ಧೂಪ. ಎಲ್ಲಿಗೆ? ಶಿಲುಬೆಗೆ. ದರಿದ್ರ ಜೀವನ. ಎಷ್ಟು ಅಸಹ್ಯವಾದ ಕಾರ್ಯಗಳು. ಇದನ್ನು ಸರಿಪಡಿಸ್ಕೊಳ್ಳೋಣ ಮೊದಲು, ಆಮೇಲೆ ಬೇರೆ ಎಲ್ಲ ಹುಡುಕ್ರಿ ನೀವು. ಅವರ ನಾಮವನ್ನು ದುರುಪಯೋಗ ಈ ರೀತಿ ನಾವು ಪಡಿಸ್ಕೊಂಡು ಬದುಕ್ತಾ ಇದ್ದೀವಿ. ಇದನ್ನು ನಾವು ಸರಿ ಮಾಡ್ಕೋಬೇಕು, ಇದನ್ನು ಸರಿ ಮಾಡ್ಕೋಬೇಕು ನಾವು. ಹಾಲೆಲೂಯಾ. ಇವತ್ತು ನೀವು ನಿಮ್ಮ ಹೆಸರಿಟ್ಟಿದ್ದಾರಲ್ವಾ, ಅದನ್ನು ಹೋಗಿ ಫಾದರ್ ಹತ್ರನೋ ಗೂಗಲಲ್ಲೋ ಚೆಕ್ ಮಾಡಿ ನೋಡಿ. ಖಂಡಿತವಾಗ್ಲೂ ಒಂದು ಸಂತರ ಹೆಸರಿಟ್ಟಿರ್ತಾರೆ. ಅವ್ರ ಜೀವನ ಏನು ಅಂತ ಓದಿ ಸ್ವಲ್ಪನಾದರೂ ಬದುಕಲಿಕ್ಕೆ ನಾವು ಈ ಧ್ಯಾನದ ಮುಖಾಂತರ ಪ್ರಯತ್ನಿಸೋಣ. ಇನ್ನು ಮೇಲೆ ನನ್ನಿಂದ ನನ್ನ ಯೇಸುವಿಗೆ ಅವಮಾನ ಆಗಬಾರ್ದು. ಇನ್ನು ಮೇಲೆ ನನ್ನಿಂದ ನನ್ನ ಹೆಸರು ಮರಿಯಾ, ನನ್ನ ಹೆಸರು ಮೇರಿ, ನನ್ನ ಹೆಸರು ಆಂಥನಿ, ನನ್ನ ಹೆಸರು ಆಲ್ಬರ್ಟ್, ಈ ರೀತಿ ಹೆಸರಿಟ್ಕೊಂಡು ಇನ್ನು ಮೇಲೆ ಆ ಹೆಸರಿನ ಮುಖಾಂತರ ನನ್ನ ದೇವರಿಗೆ ಅವಮಾನ ಆಗಬಾರ್ದು, ಅವರಿಗೆ ಮಹಿಮೆ ಆಗಬೇಕು ಅಂತೇಳಿ ಒಂದು ಫಿಕ್ಸ್ ಮಾಡಿಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಕೈ ಇದೆಯಾ? ಹಾಲೆಲೂಯಾ. ಕೈ ಇದ್ರೆ ಮೇಲೆ ಎತ್ತೇಳಿ ಒಂದು ಸಾರಿ ಜೋರಾಗಿ ಹಾಲೆಲೂಯಾ, 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 ಹಾಲೆಲೂಯಾ. ಎರಡನೇದಾಗಿ ಇನ್ನೂ ತುಂಬ ಬೇಕಾದರೆ, ಎಷ್ಟು ಬೇಕಾದರೆ ಇದೆ, ಭಾಳಷ್ಟಿದೆ. ನಾವು ಭಾಳ ಎಷ್ಟು ದಡ್ಡರಾಗಿದ್ದೀವಿ ಅಂದರೆ ನಮ್ಮ ಕಾರಲ್ಲೆಲ್ಲ ಮುಂದೆ ಜೀಸಸ್ ಕ್ರೈಸ್ಟ್ ಈಸ್ ಮೈ ಲಾರ್ಡ್, ಹೌದಾ? ಇನ್ನು ಕೆಲವರು ಗಾಡಿಯಲ್ಲಿ ಜೀಸಸ್ ಈಸ್ ದ ಓನ್ಲಿ ವೇ. ಬೆಳಗ್ಗೆ ನೋಡಿ ಆ ಬೋರ್ಡ್ ಶೈನಿಂಗ್ ಹೊಡಿತಾ ಇರ್ತದೆ, ಏನಂತ? ಯೇಸುವೇ ನನ್ನ ಮಾರ್ಗ, ಹೌದಾ? ಜೀಸಸ್ ಕ್ರೈಸ್ಟ್ ಈಸ್ ಮೈ ಲಾರ್ಡ್, ಜೀಸಸ್ ಏನು ವೇ, ಐ ಆಮ್ ದ ವೇ. ಓಕೆ, ಯೇಸುವೇ ನನ್ನ ದಾರಿ, ಯೇಸುವೇ ನನ್ನ ಮಾರ್ಗ. ಕರೆಕ್ಟ್, ನಿಜ. ಸಾಯಂಕಾಲ ಕೆಲವೊಂದು ಸಾರಿ ಆ ಯೇಸುವೇ ನಾನೇ ಮಾರ್ಗ ಅನ್ನುವ ಬೋರ್ಡು ಎಲ್ಲಿ ಸಿಗ್ತದೆ ಗೊತ್ತಾ? ವೈನ್ ಸ್ಟೋರಲ್ಲಿ ನಿಂತಿರ್ತದೆ, ಬಾರಲ್ಲಿ ನಿಂತಿರ್ತದೆ. ಹಾಗಾದರೆ ಯೇಸು ಮಾರ್ಗ ಎಲ್ಲಿಗೆ? ಬಾರ್ಗ? ಸರ ಅಂಗಡಿಗ? ಹೇಳಿ. ಅಲ್ಲಿ ಓದಲ್ವಾ ಯಾರೂ? ಈಗ ಒಂದು ಬಾರಲ್ಲಿ ನಿಲ್ಲಿಸಿರ್ತೀರ ಗಾಡಿ, ಆ ಬೋರ್ಡ್ ಇರ್ತದೆ, ಯಾರು ಓದಲ್ವಾ? ಯಾರು ಓದಲ್ವಾ? ಯೇಸು ಮಾರ್ಗ ಸರ ಅಂಗಡಿನಾ? ಅದೆಲ್ಲ ಯೋಚನೆ ಮಾಡಿ ನೋಡಿ, ಒಂದು ಸ್ವಲ್ಪ ಅವಲೋಕನ ಮಾಡಿ ನೋಡಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಏನಾದರೂ ಯೋಚನೆ ಆಗ್ತಾ ಇದೆಯಾ? ಒಳಗಡೆ ಹೋಗ್ತಾ ಇದೆಯಾ? ಓಕೆ. ಮೂರನೇದಾಗಿ ದೇವರ ವಾಕ್ಯ ಕಂಟಿನ್ಯೂ ಮಾಡೋಣ. ಮೂರನೇದಾಗಿ 12ನೇ ವಾಕ್ಯ. ನಿನ್ನ ದೇವರು ಸರ್ವೇಶ್ವರನೂ ಆದ ನಾನು ಆಜ್ಞಾಪಿಸಿದಂತೆ ನೀನು ವಿಶ್ರಾಂತಿ ದಿನವನ್ನು ಪವಿತ್ರವಾಗಿ ಆಚರಿಸು. 6 ದಿನಗಳು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡು. 7ನೇ ದಿನ ನಿನ್ನ ದೇವರಾದ ಸರ್ವೇಶ್ವರನಿಗೆ ಮೀಸಲಾದ ವಿಶ್ರಾಂತಿ ದಿನ. ಒಂದು ನಿಮಿಷ. ಹಾಲೆಲೂಯಾ. ಆಗಿನ ಸಮಯದಲ್ಲಿ 6 ದಿನ ದುಡಿಬೇಕಾಗಿತ್ತು, 7ನೇ ದಿನ ವಿಶ್ರಾಂತಿ ದಿನ. ಅದು ಯಾರಿಗೆ? ದೇವರಿಗಾಗಿ. 6 ದಿನಗಳು ಕೆಲಸ, ನಿಮ್ಮ ಕೆಲಸ ನೀವು ಮಾಡಬೇಕು. 7ನೇ ದಿವಸ ಅದು ವಿಶ್ರಾಂತಿ ದಿನ, ಸಬ್ಬತ್ ದಿನ. ಆ ದಿನವನ್ನು ದೇವರೊಂದಿಗೆ ಪೂರ್ತಿಯಾಗಿ ಕಳಿಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ತನ್ನ ಪ್ರಾಣವನ್ನು ಕಲ್ವಾರಿಯಲ್ಲಿ ಅರ್ಪಿಸಿ ಸತ್ತು ಪುನರುತ್ಥಾನರಾದ ಮೇಲೆ ಈ ಒಂದು ಆಜ್ಞೆ ಬದಲಾವಣೆಯಾಗಿದೆ.
ಇವತ್ತು 6 ದಿನಗಳು ನಿಮ್ಮ ಕೆಲಸ ಮಾಡಿಕೊಂಡಲ್ಲ, ಇವತ್ತು ಎಲ್ಲ ದಿವಸಗಳು ಕೂಡ ದೇವರ ದಿವಸವೇ ಆಗಿದೆ. ಎಲ್ಲ ದಿವಸಗಳು ಕೂಡ ನೀನು ಮತ್ತು ನಾನು ದೇವರೊಂದಿಗೇ ಆಗಿರಬೇಕಾಗಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ಇವತ್ತು ಎಷ್ಟೋ ಮಂದಿ ಎಲ್ಲ ದಿನಗಳು ಏನೋ ಮಾಡಿಕೊಂಡು ಒಂದು ದಿವಸ ದೇವರ ಜೊತೆ ಇರೋದನ್ನು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ. ನಮ್ಮಲ್ಲೂ ಕೂಡ ನಾವು ನೋಡಿರ್ಬೋದು ಅಲ್ವಾ. ಈಗ ನಡೀತಾ ಇದೆ ಅಲ್ವಾ, ಲೆಂಟ್ ನಡೀತಾ ಇದೆ. ಈ 40 ದಿವಸಗಳು ಯಾರಿಗೋಸ್ಕರ ಹೇಳಿ ಜೋರಾಗಿ? ಯಾರಿಗೋಸ್ಕರ? ಅದೂ ಸುಳ್ಳೆ. ನೀವು 40 ದಿವಸ ಉಪವಾಸ ಇರೋ ದೇವ್ರಿಗೋಸ್ಕರನಾ? ನಿಜ ಹೇಳಿ, ಯಾರಿಗೋಸ್ಕರ? ನೀವು ಉಪವಾಸ ಇದ್ದು ದೇವ್ರಿಗೇನು ಲಾಭ? ನೀವು ಊಟ ಬಿಟ್ಟು ದೇವ್ರಿಗೇನು ಲಾಭ? ನೀವು ಯಾಕೆ ಬಿಟ್ಟಿದ್ದೀರಾ ಅಂದರೆ, ಈ 40 ದಿವಸನಾದರೂ ಈ ಎಣ್ಣೆಯಿಂದ ದೂರ ಇರೋಣ, ಈ ಕೆಟ್ಟದ್ರಿಂದ ದೂರ ಇರೋಣ. ಈ 40 ದಿವಸಗಳು ಬಿಟ್ಬಿಟ್ಟು ಆಮೇಲೆ ಬೇಕಾದರೆ ಡಬಲ್ ಮಾಡ್ಕೊಳ್ಳೋಣ. ಹಾಲೆಲೂಯ, 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 ಹಾಲೆಲೂಯ. ಇದು ನಾನು ಯಾರನ್ನೂ ದೂರ್ತಾ ಇರೋದಲ್ಲ, ಇದು ದೂರ್ತಾ ಇರೋದಲ್ಲ. ಯಾಕಂದರೆ ನಾನು ಅಲ್ಲಿಂದನೇ ಬಂದಿದ್ದು, ಕತ್ಲೆಯಿಂದ ಬಂದವನು ನಾನು. ನಂದು ಸಾರೆ ಅಂಗಡಿ ಇತ್ತು ಅಂತ ಹೇಳಿದ್ನಲ್ವಾ, ಸೇಂದಿ ಎಲ್ಲ ಇತ್ತು ಅಲ್ಲೇ. ಪ್ರಿಯರೇ, 40 ದಿವಸ ಬಿಡ್ತಾ ಇದ್ರಲ್ವಾ, ಪಾಪ ಅವ್ರು ಬಂದು ಸಂಜೆ ಆಯಾಸ ಆಗಿದೆ ಅಂತ ಒಂದೊಂದು ಹೊಡ್ಕೊಂಡು ಹೋಗೋರು. ಓಕೆನಾ? ಸೇಂದಿನೋ ಪಾಕೆಟೋ ಯಾವುದೋ. ನಾನು ಅಂಗಡಿಯಲ್ಲಿದ್ದಾಗ ಟ್ಯಾಪ್, ಈ ನೀರು ಟ್ಯಾಪಲ್ಲಿ ಬಿಡ್ತಾರಲ್ವ, ಆ ಥರ ಕ್ವಾಟ್ರಲ್ಲಿ ಇದ್ದಿದ್ದು. ಆಮೇಲೆ ಪಾಕೆಟ್ ಆಯಿತು, ಆಮೇಲೆ ಏನೇನು ಆಯಿತು ಬಿಡಿ. ಈಗ ಸದ್ಯ ಕ್ವಾಟ್ರ್ ಹೇಳಕ್ಕೆ ಬಂದಿಲ್ಲ ನಾನಿಲ್ಲಿ. ಸೊ ಅಲ್ಲಿ ಅವರು ಪಾಪ ಒಂದು ಕುಡಿದ್ಬಿಟ್ಟು ಸಾಕಪ್ಪ ಅಂತ ಹೋಗೋರು. ಈ 40 ದಿವಸ ಬಿಟ್ಬಿಡ್ತಿದ್ರಲ್ವಾ, ಆಮೇಲೆ ಒಂದೊಂದು ದಿನಕ್ಕೆ 4 40 ದಿವಸ ಬಿಟ್ಟಿದ್ದಲ್ಲ, ಒಂದು ವಾರದಲ್ಲೇ ಡಬಲ್ ಹಾಕಿ ಹೋಗ್ತಾ ಇತ್ತು. ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಮುಂಚೆ ಒಂದು ಕುಡ್ಕೊಂಡು ಮರ್ಯಾದೆಗೆ ಹೋಗ್ತಾಯಿದ್ರು. ಈಗ ಬಿಟ್ಟುಬಿಟ್ಟು ಒಂದೇ ಸರಿ 4. ರೋಡೇ ಕಾಣ್ತಾ ಇಲ್ಲ, ಚರಂಡಿನೇ ಗತಿ. ಚರಂಡಿಯಲ್ಲಿ ಬಿದ್ದ ನನ್ನನ್ನು, ಅಂತೋಣ್ ರಾಜನ್ನು ನೋಡಿ ಹಿಂಗೆ ನೋಡಿದಾಗ ಏನು ಹೇಳ್ತಾರೆ ಹೇಳಿ? ಏನು ಹೇಳ್ತಾರೆ ಹೇಳಿ? ದೇವ್ರ ಮಗ ಎಲ್ಲಿ ಬಿದ್ದಿದ್ದಾನೆ? ಎಲ್ಲಿ ಬಿದ್ದಿದ್ದಾನೆ? ಚರಂಡಿಯಲ್ಲಿ. ಹಿಂಗಾಗಬಾರ್ದು ನಮ್ಮ ಕತೆ, ಹಿಂಗಾಗಬಾರ್ದು ನಮ್ಮ ಕತೆ. ನಾನು ಅವ್ರಿಗೆ ಮಾತ್ರ ಹೇಳ್ತಾ ಇಲ್ಲ, ನಮ್ಮಲ್ಲೂ ಕೂಡ ನಮ್ಮದೇ ಆದ ಬಲಹೀನತೆಗಳಿದೆ. ಈ 40 ದಿವಸ ಕೆಲವರು ಚಾಡಿ ಮಾತಾಡಬಾರ್ದು, ಇನ್ನೊಂದು ಮಾತಾಡಬಾರ್ದು, ಈ ರೀತಿಯಾದ ಕೆಲವೊಂದಿದೆ. ಅದಾದಮೇಲೆ ಕಂಟಿನ್ಯೂ ಮಾಡೋದಲ್ಲ, ಅದು ಹಂಗೆ ಸತ್ತೋಗ್ಬೇಕು ಯೇಸುವಿನ ಜೊತೆಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಸಾಯೋದಿಲ್ಲ, ಇನ್ನು ಸತ್ತು ಪುನರುತ್ಥಾನ ಆಗೋಗಿದೆ. ಅದನ್ನು ಧ್ಯಾನಿಸುವಾಗ ನಾವು ಈ ರೀತಿ ಧ್ಯಾನಿಸಬೇಕು. ಯೇಸು ಕಲ್ವಾರಿಯಲ್ಲಿ ಸತ್ತಾಗ ನನ್ನ ಪಾಪವನ್ನು ನಾಶ ಮಾಡಿದ ಹಾಗೆ ಈ 40 ದಿವಸಗಳು ನನ್ನಲ್ಲಿ ಏನೆಲ್ಲ ನಾನು ತೀರ್ಮಾನ ಮಾಡಿದ್ದೀನೋ ಬೇಡ ಅಂಥೇಳಿ ಅದು ಹಾಗೇ ನಾಶವಾಗಿ ಹೋಗಲಿ. ನಾನು ಯೇಸುವಿನೊಂದಿಗೆ ಪುನರುತ್ಥಾನ ಹೊಂದಿ ಯೇಸುವಿನ ಮಗನಾಗಿ ಮಗಳಾಗಿ ಇನ್ಮೇಲೆ ಬದುಕ್ತೇನೆ ಅನ್ನುವ ತೀರ್ಮಾನ ನಮ್ಮದಾಗಬೇಕು ಧ್ಯಾನದಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ಹೊಸ ಒಡಂಬಡಿಕೆಯಲ್ಲಿ ಪ್ರತಿ ದಿನವೂ ಕೂಡ ಯಾರ ದಿನ ಆಗಿದೆ? ದೇವರ ದಿನವಾಗಿದೆ. ಯಾರ ದಿನ? ಯಾಕಂದರೆ ಇವತ್ತು ನಿಮಗೆ ದೇವರು ಕೊಟ್ಟಿಲ್ಲ ಅಂದಿದ್ರೆ ನೀವು ಇರ್ತಿದ್ರಾ? ಹಾಗಾದರೆ ಇದು ಯಾರ ದಿನ? ದೇವರ ದಿನ. ಯಾರಿಗೆ ಕೊಟ್ಟಿದ್ದಾರೆ? ನನಗೆ ಕೊಟ್ಟಿದ್ದಾರೆ. ಈಗ ದೇವರು ನನಗೆ ಕೊಟ್ಟ ದಿನ ದೇವರ ದಿನ. ಆ ದೇವರು ನನಗೆ ಕೊಟ್ಟ ದಿನವನ್ನು ಯಾರೊಂದಿಗೆ ಕಳಿಬೇಕು? ನಾನು ದೇವರೊಂದಿಗೇ ಕಳಿಬೇಕಾ? ಯಾಕಂದರೆ ಆ ದಿನವನ್ನು ಕೊಟ್ಟಿದ್ಯಾರು? ದೇವರು. ನಿನಗೆ ನಿಮ್ಮ ಅಪ್ಪ ಅಮ್ಮ ಏನೋ ಕೊಡ್ತಾರೆ, ಅದು ನಿನಗೆ. ಇವತ್ತು ದೇವರು ನನಗೆ ಹೊಸ ದಿನ ಕೊಟ್ಟಿದ್ದಾರೆ, ಅದು ನನಗೆ. ಈಗ ದೇವರು ಕೊಟ್ಟ ಆ ದಿನದಲ್ಲಿ ನಾನು ಯಾರೊಂದಿಗೆ ಇರಬೇಕು? ದೇವರೊಂದಿಗೆ ಇರಬೇಕು. ಹಲ್ಲೆಲೂಯಾ. ಒಂದು ವೇಳೆ ಬೆಳಗ್ಗೆ 5 ಗಂಟೆಗೆ ಕರೆದು ಬಿಟ್ಟಿದ್ದಿದ್ರೆ ಇವತ್ತು ನನ್ನ ದಿನ ಇರ್ತಿತ್ತ? ಇಲ್ಲೇ ಇಲ್ಲ. ಹಾಗಾದರೆ ಈ ದಿನ ಕೊಟ್ಟಿದ್ದಾರೆ ಅಂದಮೇಲೆ ಅದು ದೇವರ ದಿನ. ಆ ಕೊಟ್ಟವರು ಯಾರು? ದೇವರು. ಯಾರಿಗಾಗಿ? ನನಗಾಗಿ. ಹಾಗಾದರೆ ಯಾರಿಗೋಸ್ಕರ ಜೀವಿಸಬೇಕು? ಅವರಿಗೋಸ್ಕರನೇ ಜೀವಿಸಬೇಕು. ಸುಮಾರು ಜನ ಇವತ್ತು ನಾವು ಯಾರಿಗಾಗಿ ಜೀವಿಸ್ತೀವಂತನೂ ಗೊತ್ತಿಲ್ಲ ನಮಗೆ. ಪ್ರೈಸ್ ದಿ ಲಾರ್ಡ್. ಯಾರಿಗಾಗಿ ಜೀವಿಸ್ತಾ ಇದ್ದೀರಾ? ಹಲೋ, ನಿದ್ದೆ ಮಾಡುವವರೇ ಎದ್ದೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗಾಗಿ ಜೀವಿಸ್ತಾ ಇದ್ದೀರಾ? ಯಾರಿಗಾಗಿ? ಜೋರಾಗಿ, ಯಾರಿಗಾಗಿ? ಯೇಸುವಿಗಾಗಿ ಜೀವಿಸೋರು ಜೀವಿಸ್ತಾನೆ ಇರಿ. ಇಲ್ಲ ಸ್ಟಾರ್ಟ್ ಮಾಡಿ. ಪ್ರತಿಯೊಂದು ದಿನವೂ ಕೂಡ ದೇವರ ದಿನವಾಗಿದೆ. ಪ್ರತಿಯೊಂದು ದಿನ ಹಂಗನ್ಬಿಟ್ಟು ಎಲ್ಲ ಕೆಲಸ ಬಿಟ್ಬಿಟ್ಟು ಡೈಲಿ ಬಂದು ಇಲ್ಲಿ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಕೆಲಸದ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕು.
ನೀವು ಮಾಡುವ ಪ್ರತಿಯೊಂದು ಕಾರ್ಯದ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕು. ಆಫೀಸಲ್ಲಿ ಅಂತೋಣಿ ಅಂತ ಒಬ್ಬ ಇದ್ದಾನೆ, ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾನೆ. ಆ ಕೆಲಸ ಮಾಡುವ ಅಂತೋಣಿಯನ್ನು ನೋಡಿ ಅಲ್ಲಿರುವ ಎಲ್ಲರೂ ಕೂಡ ದೇವರ ಮಕ್ಕಳು ಅಂದರೆ ಹಿಂಗೆ ಇರಬೇಕಪ್ಪ, ಈ ರೀತಿ ಇರಬೇಕು ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ರೆ, ಈ ರೀತಿ ಇರಬೇಕು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ, ಇಂಥ ಮಕ್ಕಳು ಇರಬೇಕು ಅಂತೇಳಿ ನಮ್ಮನ್ನು ನೋಡಿ ಸಂತೋಷ ಪಡಬೇಕು. ಆಗ ಆಫೀಸಲ್ಲಿ ಯಾರಿಗೆ ಮಹಿಮೆ ಆಗುತ್ತೆ? ದೇವರಿಗೆ ಮಹಿಮೆ ಆಗುತ್ತೆ. ಈಜಿಪ್ಟ್ನಲ್ಲಿ ಜೋಸೆಫನ ಮುಖಾಂತರ ಯಾರಿಗೆ ಮಹಿಮೆ ಆಯಿತು? ಯಾರಿಗೆ ಅದು ಮಹಿಮೆ ಪಡಿಸಿದವನು ಯಾರು? ಒಬ್ಬ ಅಂದರೆ ಅವಿಶ್ವಾಸಿ, ಒಬ್ಬ ಅನ್ಯ ಜನಾಂಗದ ರಾಜ ಹೇಳ್ತಾನೆ, ಫರೋಹ ಹೇಳ್ತಾನೆ ಏನಂತ? ಇವನಿದ್ದ ಕಾರಣ ನನ್ನ ಈಜಿಪ್ಟ್ ದೇಶ ಏನಾಗಿದೆ? ಏಳಿಗೆ ಆಗಿದೆ ಅಂತ. ಯಾರು ಹೇಳೋದು? ಆ ರಾಜ ಹೇಳೋದು. ಅದೇ ಪ್ರಕಾರ ನಾನಿರುವ ಜಾಗದಲ್ಲಿ, ನಾನು ಓಡಾಡುವ ಸ್ಥಳಗಳಲ್ಲಿ ನನ್ನ ಮುಖಾಂತರ ನನ್ನ ದೇವರಿಗೆ ಮಹಿಮೆ ಆಗಬೇಕು. ಪ್ರತಿದಿನ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಕಾರ ನಿಮ್ಮ ಮುಖಾಂತರ ದೇವರಿಗೆ ಮಹಿಮೆ ಆಗುವಾಗ ದೇವರು ಎಷ್ಟು ಖುಷಿ ಪಡ್ತಾರೋ ಅಲ್ಲಿ. ಅದನ್ನೊಂದು ದಿವಸ ನೋಡ್ತೀವಿ ನಾವು. ಈಗ ಸಂತ ಪೌಲರು ಜರ್ನಿ ಮುಗಿಸಿ 2000 ವರ್ಷಗಳ ಹಿಂದೆ ಒಂದಿನ ಸತ್ತು ಹೋಗಿದ್ದಾರೆ ಅಲ್ವಾ? ಹೋಗಿದ್ದಾರಾ? ಎಂಥ ಆನಂದ ಪಟ್ಟಿರಬೇಕು ಅವರು ಯೇಸು ಮೇಲೆ, ಎಷ್ಟು ಆನಂದ ಪಟ್ಟಿರಬೇಕು. ಪೌಲ ಹೋಗುವಾಗ ಯೇಸು ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಂಡಿರಬೇಕು. ಯೋಚನೆ ಮಾಡಿ. ಆಗಲ್ಲ, ಊಹೆ ಮಾಡೋಕ್ಕೆ ಆಗಲ್ಲ, ನಿಜ. ಅದೇ ರೀತಿ ನಮ್ಮ ಬರುವಿಕೆ, ನಮ್ಮ ಆ ಒಂದು ಪ್ರಯಾಣ ಆ ರೀತಿ ಇರಬೇಕು. ಅವರು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಇಂಥ ಒಂದು ಬದುಕನ್ನು ನನ್ನ ಹಾಗೆ ನನ್ನ ಮಗಳು ನನ್ನ ಹೆಸರಿನಲ್ಲಿ ಬದುಕಿದ್ದಾರೆ, ನನ್ನನ್ನು ಬರಮಾಡ್ಕೊಳ್ಳಿಕ್ಕೆ ಯೇಸು ಎದ್ದು ನಿಂತ್ಕೊಂಡು ಕಾಯ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದ ಪ್ರತಿದಿನ, ಕೆಲವರಿಗೆ ಮಂಗಳವಾರ ಫೇಮಸ್, ಕೆಲವರಿಗೆ ಬುಧವಾರ ಫೇಮಸ್, ನೀವು ಯಾವುದನ್ನ ದಿನ ಇಟ್ಕೊಳ್ಳಿ. ಆದರೆ ಆ ದಿನಗಳೆಲ್ಲ ದೇವರು ಕೊಟ್ಟಿದ್ದೆ. ಆ ದಿನದಲ್ಲಿ ದೇವರ ನಾಮ ಮಹಿಮೆ ಆಗುವಂತೆ ಬದುಕಿ. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನು 4ನೇದಾಗಿ, ಸಮಯ ಇಲ್ಲ, ಬೇಗ ಓಡ್ತಾ ಇದೆ. 4ನೇ ಆಜ್ಞೆ ಓದ್ಬಿಡೋಣ. 16ನೇ ವಾಕ್ಯ. ನಿನ್ನ ದೇವರಾದ ಸರ್ವೇಶ್ವರ ಆಜ್ಞಾಪಿಸಿದಂತೆ. ಇದು ಯಾರು ಆಜ್ಞಾಪಿಸ್ತಾ ಇದ್ದಾರೆ? ಯಾರು? ಸರ್ವೇಶ್ವರ ಸ್ವಾಮಿ ಯೇಸು ಆಜ್ಞಾಪಿಸ್ತಾ ಇದ್ದಾರೆ. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಯಾರನ್ನ ಗೌರವಿಸು? ಹಲ್ಲೆಲೂಯಾ. ತಂದೆ ತಾಯಿಗಳನ್ನು ಗೌರವಿಸು ಅಂತ ಹೇಳ್ತಾ ಇರೋದು ಯಾರು? ಯೇಸು ಸ್ವಾಮಿ. ಯಾರು ಹೇಳ್ತಾ ಇದ್ದಾರೆ? ಇವತ್ತು ಯೌವನಸ್ಥರಿಗೆ ತಂದೆ ತಾಯಿ ಅಂದರೆ ಬಹಳ ಕೇವಲ. ಪ್ರೈಸ್ ದಿ ಲಾರ್ಡ್. ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ, ಮುದುಕಿ ಬಾಯಿ ಮುಚ್ಕೊಂಡಿರು, ನಿನ್ಗೇನು ಗೊತ್ತಾಗತ್ತೆ? ಅಪ್ಪನ ಹತ್ರ ಮಾತಾಡೋಕ್ಕೆ ಧೈರ್ಯ ಇರೋದಿಲ್ಲ, ಹೊರಗಡೆ ಬಂದು ಗೊಣಗೋದು. ಈ ಅಪ್ಪನಿಗೇನು ಗೊತ್ತು? ಎಲ್ಲ ಟೈಮ್ ಬೈತಾ ಇರ್ತಾರೆ ಹೊರಗಡೆ. ಅಮ್ಮನ ಹತ್ರ ಆವಾಜ್ ಹಾಕ್ಲಿಕ್ಕೆ ಆಗುತ್ತೆ, ಯಾಕಂದ್ರೆ ಅಮ್ಮ ಬಿಡಲ್ಲ. ಅಪ್ಪನ ಹತ್ರ ಆವಾಜ್ ಹಾಕೋಕ್ಕಾಗಲ್ಲ, ಯಾಕಂದ್ರೆ ಅಪ್ಪ ರೈಟ್ ಲೆಫ್ಟ್ ತೆಗಿತಾರಲ್ಲ. ಮುದುಕಿ ನಿಂಗೇನು ಗೊತ್ತು ಅಂತ ಹೇಳ್ತೀರಲ್ವಾ? ಆ ಮುದುಕಿ ಇಲ್ಲ ಅಂದಿದ್ರೆ ಈ ಭೂಮಿಯಲ್ಲಿ ನೀವು ಜನಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಅಪ್ಪನಿಗೇನು ಗೊತ್ತು ಅಂತ ಹೇಳ್ತೀರಲ್ವಾ? ಆ ಅಪ್ಪ ಇಲ್ಲ ಅಂದಿದ್ರೆ ನೀವು ಈ ಭೂಮಿಗೆ ಬರ್ತಾ ಇರಲಿಲ್ಲ. ದೇವರು ಇವರಿಬ್ಬರ ಮುಖಾಂತರ ಬರಲೇಬೇಕು ಅಂತಲೇ ಮೊದಲೇ ಪ್ಲ್ಯಾನ್ ಮಾಡಿದ್ದಾರೆ. ಅವ್ರ ಮುಖಾಂತರನೇ ನೀನು ಜನಿಸಬೇಕು ಅಂತ ದೇವರೇ ಪ್ಲ್ಯಾನ್ ಮಾಡಿದ್ದಾರೆ. ನಿನ್ನ ತಂದೆ ತಾಯಿಯನ್ನು ಗೊಣಗ್ತೀಯಾದರೆ ಅದು ನಿನ್ನ ತಂದೆ ತಾಯಿಯನ್ನಲ್ಲ, ನಿನ್ನನ್ನು ಸೃಷ್ಟಿ ಮಾಡಿದ ಆ ಗರ್ಭದಲ್ಲಿಟ್ಟ ದೇವರಿಗೆ ನೀನು ಅವಮಾನ ಮಾಡ್ತಾ ಇದ್ದೀಯ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಇವತ್ತು ನೀವು ಕೂತಿದ್ದೀರಾ, ನಿಮಗೂ ತಂದೆ ತಾಯಿಗಳಿದ್ದಾರೆ, ಕೆಲವರಿಗೆ ಸತ್ತೋಗಿದ್ದಾರೆ. ನಿಜವಾಗ್ಲೂ ಒಂದು ಪಶ್ಚಾತ್ತಾಪ ಪಡಬೇಕು ನಾವು. ತಂದೆ ತಾಯಿಗಳು ಈ ಭೂಮಿಯಲ್ಲಿ ಜನಿಸಲಿಕ್ಕೆ ನಮಗಾಗಿ ಆಯ್ಕೆ ಮಾಡಿಕೊಂಡ ದೇವರ ಮಧ್ಯಸ್ಥರವರು. ತಂದೆ ದೇವರಿಗೆ ಈ ಭೂಮಿಯಲ್ಲಿ ಮನುಷ್ಯರಿಗೆ ಮಧ್ಯಸ್ಥರು. ಯೇಸು ಹೇಗೋ ಹಾಗೇನೆ ಈ ಭೂಮಿಯಲ್ಲಿ ಜನಿಸಲಿಕ್ಕೆ ದೇವರು ಆಯ್ಕೆ ಮಾಡಿಕೊಂಡ ಮಧ್ಯಸ್ಥರು ತಂದೆ ತಾಯಿಗಳು. ಪ್ರೈಸ್ ದಿ ಲಾರ್ಡ್. ಆ ತಂದೆ ತಾಯಿಗಳನ್ನು ಗೌರವಿಸೋದು ಯಾರ ಕೆಲಸ? ಅವ್ರು ಸರಿ ಇಲ್ಲದೆ ಇರ್ಬೋದು, ಒಂದು ವೇಳೆ ನಿಮ್ಮ ಕೆಲಸ. ಅವ್ರು ಸರಿ ಇರ್ದಾರೋ ಇಲ್ವೋ ಅದು ನಿಮಗೆ ಬೇಡ. ಸರಿ ಇಲ್ಲ ಅಂತ ಹೇಳ್ತೀರಲ್ವಾ? ಸರಿ ಆಗ್ಲಿಕ್ಕೆ ಏನಾದರೂ ಮೊಣಕಾಲು ಊರಿದ್ದೀರಾ? ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ, ಅವ್ರನ್ನ ಸರಿ ಮಾಡಲಿಕ್ಕೆ ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಅದಿಲ್ಲ. ಏನೋ ಒಂದು ವರ್ಷ ಅವ್ರಿಗಾಗಿ ಪ್ರಯತ್ನ ಪಟ್ಟು
ಆಗಲೂ ಹಂಗೆ ಇದ್ದರೆ ಒಂದು ಕಂಪ್ಲೇಂಟ್ ಹೇಳೋದ್ರಲ್ಲಿ ಏನೋ ಒಂದು ಅರ್ಥ ಇದೆ, ಅವು ಸರಿ ಇಲ್ಲ, ನಿಜ. ಆದರೆ ನೀವೇನಾದರೂ ದೇವರಲ್ಲಿ ಮೊರೆ ಇಟ್ಟಿದ್ದೀರಾ, ದೇವರಲ್ಲಿ ಮಂಡಿ ಊರಿದ್ದೀರಾ, ದೇವರಲ್ಲಿ ಭಿನ್ನಯಿಸಿದ್ದೀರಾ, ದೇವರಲ್ಲಿ ಕೇಳಿದ್ದೀರಾ, ವಾಕ್ಯ ಇಟ್ಟು ಪ್ರಾರ್ಥಿಸಿದ್ದೀರಾ? ಅದ್ಯಾವುದೂ ಇಲ್ಲ. ಹಂಗೆ ಆಗ್ಬಿಡ್ಬೇಕು. ಹಂಗೆ ಆಗಲ್ಲ. ಏನಾದರೂ ಆಗಿರಲಿ ಪ್ರಿಯರೇ, ತಂದೆ ತಾಯಿಗಳು ದೇವರು ನಿಮಗೆ ಕೊಟ್ಟ ದಾನ, ಬಹುಮಾನ. ಅವರ ಮುಖಾಂತರ ಈ ಭೂಮಿಯಲ್ಲಿ ನೀವು ಜನಿಸಿದ್ದೀರಾ. ಊಟಿ ಎಷ್ಟು ಚೆನ್ನಾಗಿದೆಯೋ ಇಲ್ವೋ ಅಂತೋಣ ಸಮಣ್ಣ, ಒಂದು ದಿವಸ ಕರ್ಕೊಂಡೋಗ್ಬಿಡಿ ಅವ್ರನ್ನ. ಓಕೆ, ಅವ್ರು ನೋಡಿಲ್ವಂತೆ. ಪ್ರೈಸ್ ದಿ ಲಾರ್ಡ್. ಈ ಕಡೆ ಗಮನ ಹರಿಸಿ. ಕೊಡೆಕನಲ್ಲಿ ಚೆನ್ನಾಗಿದೆಯಾ ಹೇಳಿ, ಏನಾದರೂ ನೋಡಿರೋರಾದರೂ ಹೇಳಿ. ಈಗ ನೀವು ಈ ಭೂಮಿಯಲ್ಲಿ ಜನಿಸಿದ್ರಿಂದ ಈಗ ಅಲ್ಲಿಗೆ ಹೋಗ್ಲಿಕ್ಕಾಯ್ತು, ನೋಡ್ಲಿಕ್ಕಾಯ್ತು, ಓ ಸೂಪರಪ್ಪ, ವಂಡರ್ಫುಲ್ಲಪ್ಪ ಅಂತ ಹೇಳೋಕ್ಕಾಯ್ತು. ಏನೋ ಅದನ್ನು ನೋಡಿದ್ರಿಂದ. ನಿನ್ನಮ್ಮ ನಿನ್ನಪ್ಪ 3 ತಿಂಗಳಿರುವಾಗ ಅಬಾರ್ಷನ್ ಮಾಡಿಸ್ಬಿಟ್ಟಿದ್ದಿದ್ರೆ ಏನು ನೋಡ್ತಾ ಇದ್ರಿ? ಮಣ್ಣು ಹೇಳಿ. ದೇವರು ಸೃಷ್ಟಿ ಮಾಡಿದ ಏನನ್ನು ನೋಡೋಕ್ಕಾಗ್ತಿರ್ಲಿಲ್ಲ ನಿಮಗೆ. ಅವ್ರೇನಾದರೂ ಆಗಿರಲಿ, ನೀವು ದೇವರಿಗೆ ಸ್ತೋತ್ರ ಮಾಡಿ, ನಿಮ್ಮ ತಂದೆ ತಾಯಿಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅವರಿಗೆ ಅವಿಧೇಯರಾದ ಒಂದೊಂದು ನಿಮಿಷಕ್ಕಾಗಿ ದೇವರಲ್ಲಿ ಸಾರಿ ಕೇಳಿ, ಕ್ಷಮೆ ಕೇಳಿ. ಇದು ಹಳೆ ಒಡಂಬಡಿಕೆಯ ವಿಶ್ವಾಸಿಗಳ ಜೀವನದಲ್ಲಿ ನೋಡಿ ನೀವು. ಇಸಾಕನಿಗೆ ದೇವರು ಮಕ್ಕಳು ಕೊಡ್ತಾರೆ, ಇಬ್ಬರು ಅಲ್ವಾ? ಯಾರ್ಯಾರು? ಯಾಕೋಬ ಮತ್ತು ಏಸಾವ. ಇವರಿಬ್ಬರು ಬ್ಲೆಸ್ಸಿಂಗಾಗಿ ಫೈಟ್ ಮಾಡ್ತಾರಾ? ಅಲ್ಲೋ, ಏನಾದರೂ ಹೇಳಿ. ಆ ಬ್ಲೆಸ್ಸಿಂಗೋಸ್ಕರ ಫೈಟ್ ಇದೆಯಾ ಅಲ್ಲಿ? ಯಾಕೋಬ ಅಣ್ಣನ ಆ ಆಶೀರ್ವಾದವನ್ನು ಪಡ್ಕೊಳ್ತಾನಾ? ಎಷ್ಟು ಗೋಳಾಡ್ತಾನೆ ಅಲ್ಲಿ. ಯಾರು? ಏಸಾವ. ಏನಕ್ಕೆ ಒದ್ದಾಡ್ತಾ ಇದ್ದಾನೆ? ಏನಕ್ಕೆ ಅಳ್ತಾ ಇದ್ದಾನೆ? ಆಸ್ತಿ ಕಳ್ಕೊಂಡ? ಇಲ್ಲ ಏನಾದರೂ ಅವನ ಐಶ್ವರ್ಯ ಕಳೆದೋಯ್ತಾ? ಏನೂ ಇಲ್ಲ. ಅವನು ಕಳ್ಕೊಂಡಿದ್ದೇನನ್ನ? ತಂದೆಯ ಅಂದರೆ ತಂದೆಯ ಆಶೀರ್ವಾದ ಅಷ್ಟು ಮುಖ್ಯವಾದದ್ದು, ಅಷ್ಟು ಉನ್ನತವಾದದ್ದು ಈ ಲೋಕದಲ್ಲಿ. ಅದಕ್ಕೆ 3 ಆಜ್ಞೆಗಳು ದೇವರಿಗೂ ನನಗೂ ಸಂಬಂಧ. ಮೊದಲನೇ ಆಜ್ಞೆ, ದೇವರನ್ನು ಪ್ರೀತಿಸು, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ ಅಥವಾ ದುರುಪಯೋಗ ಪಡಿಸಬೇಡ. 3ನೇದು, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು. ಈ 3 ಕೂಡ ದೇವರು ಮತ್ತು ನಾನು ಮತ್ತು ನನ್ನ ದೇವರ ಪರ್ಸನಲ್ ಕಾಂಟ್ಯಾಕ್ಟ್, ನಮ್ಮಿಬ್ಬರ ಸಂಬಂಧ ಅದು. ಅದಾದ ಮೇಲೆ 2ನೇ ಆಜ್ಞೆ ಏನು ಗೊತ್ತಾ? ಡೈರೆಕ್ಟಾಗಿ ದೇವರು ಕೊಟ್ಟ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸು, ಗೌರವಿಸು. 2ನೇ ಆಜ್ಞೆ. ಫ್ರೆಂಡ್ಸ್ ಬಗ್ಗೆ ಹೇಳಲಿಲ್ಲ ಅವರು, ಸ್ನೇಹಿತರ ಬಗ್ಗೆ ಹೇಳಲಿಲ್ಲ, ಇನ್ನೊಂದ್ರ ಬಗ್ಗೆ ಹೇಳಲಿಲ್ಲ. 2ನೇ ಆಜ್ಞೆ ಅವರು ಕೊಟ್ಟಿದ್ದು, ನಿನ್ನ ಅಪ್ಪ ಅಮ್ಮ ನಾನು ನಿನಗಾಗಿ ಕೊಟ್ಟದ್ದು, ಅವರನ್ನು ಪ್ರೀತಿಸು, ಅವರನ್ನು ಗೌರವಿಸು. ಅವರು ಸರಿ ಇಲ್ವಾ? ಸರಿ ಇಲ್ಲದೆ ಇರೋದಲ್ಲ ನೋಡೋದಲ್ಲ ನಿನ್ನ ಕೆಲಸ. ಅವ್ರನ್ನ ನಿನಗೆ ಕೊಟ್ಟಿದ್ದಾರಲ್ವಾ, ಆ ಕೊಟ್ಟಂಥ ತಂದೆ ತಾಯಿಗಳನ್ನು ಪ್ರೀತಿಸು, ಗೌರವಿಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರೀತಿಸು, ಗೌರವಿಸು. ಅದರಿಂದ ನನಗೆ ಸಿಗುವ ಪ್ರತಿಫಲ ಏನು? ದೇವರೇ ಹೇಳ್ಬಿಟ್ಟಿದ್ದಾರೆ, ಓದಿ. ಗೌರವಿಸಿದರೆ ನಿನ್ನ ದೇವರು ಸರ್ವೇಶ್ವರನೂ ಆದ ನಿನಗೆ ನಿನ್ನ ತಂದೆ ತಾಯಿಯನ್ನು ಕೊಟ್ಟ ಸರ್ವೇಶ್ವರನಾದ ನಾನು ನಿನಗೆ ಅನುಗ್ರಹಿಸುವ ನಾಡಿನಲ್ಲಿ, ನಾನು ನಿನ್ನನ್ನು ಇಟ್ಟಿರುವ ನಾಡಿನಲ್ಲಿ ಬಹುಕಾಲ ಸುಕ್ಷೇಮವಾಗಿ ಬಾಳುವೆ. ಬಹುಕಾಲ ಸುಕ್ಷೇಮ. ಬಹುಕಾಲ ಅಂದರೆ ದೀರ್ಘವಾದ ಆಯಸ್ಸು, ನಿನ್ನ ಪೂರ್ಣ ಆಯಸ್ಸು. 2ನೇದಾಗಿ ಸುಕ್ಷೇಮ, ಫಲಭರಿತವಾಗಿ ಬಾಳ್ತೀಯ ನೀನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲನೇ ಬ್ಲೆಸ್ಸಿಂಗ್ ಏನು? ನೀನು ದೀರ್ಘಕಾಲ, ಪೂರ್ಣವಾದ ಆಯಸ್ಸು. ನಿನ್ನ ಜೀವನದಲ್ಲಿ ಏನೇ ಸಂಭವಿಸಿದ್ರು, ಯಾವುದೇ ತೊಂದರೆಗಳು ತಾಪತ್ರೆಗಳು ಬಂದರು, ಯಾವುದೇ ರೀತಿಯ ಆಕ್ಸಿಡೆಂಟ್, ಇನ್ನೊಂದು ಏನೇ ಕೊರತೆಗಳಾದರೂ ಕೂಡ ಪ್ರಿಯರೇ, ಅದೇನು ನಿನ್ನನ್ನು ಮಾಡೋದಿಲ್ಲ. ದೀರ್ಘಕಾಲ ನೀನು ಬಾಳುವಂತೆ ಮಾಡ್ತದೆ, ನೀನಿರುವ ಊರಿನಲ್ಲಿ, ನೀನಿರುವ ಜಾಗದಲ್ಲಿ. 2ನೇದಾಗಿ ಸುಕ್ಷೇಮದಿಂದ ಬಾಳ್ತೀಯ ನೀನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಸುಕ್ಷೇಮದಿಂದ ಬಾಳ್ಬೇಕಾ? ತಂದೆ ತಾಯಿಯನ್ನು ಪ್ರೀತಿಸಿ, ಗೌರವಿಸಿ. ತಂದೆ ತಾಯಿಯನ್ನು ಪ್ರೀತಿಸಿ ಅಂದರೆ ಇಲ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ. ತಂದೆ ತಾಯಿಗಳನ್ನು ಪ್ರೀತಿಸಿ ಅಂದರೆ ದೇವರ ಲೆಕ್ಕದಲ್ಲಿ ಪ್ರೀತಿಸ್ಬೇಕು. ನಾವು ದೇವರ ಆಲೋಚನೆಗೆ ತಕ್ಕಂತೆ ಪ್ರೀತಿಸಬೇಕು, ನಮ್ಮ ಆಲೋಚನೆಗೆ ತಕ್ಕಂತಲ್ಲ. ಈಗ ನಮ್ಮ ಮಕ್ಕಳನ್ನು ಪ್ರೀತಿಸಿ ಅಂದರೆ ನಾವು ಹೆಂಗೆ ಪ್ರೀತಿಸೋದು? ಈ ಲೋಕದಲ್ಲಿ ಅವ್ರಿಗೇನೇನು ಬೇಕೋ ಅದನ್ನು ಕೊಟ್ಟು ನಾವು ಸಾಕ್ತೀವಿ, ಅದು ನಮ್ಮ ಲೆಕ್ಕದಲ್ಲಿ ಪ್ರೀತಿ ಮಾಡೋದಂತ. ಹಂಗಲ್ಲ.
ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡೋದಂದರೆ ದೇವರು ಯಾವ ರೀತಿ ಅವರನ್ನು ಬೆಳೆಸು ಅಂತ ಹೇಳ್ತಾರೋ, ಯಾವ ರೀತಿಯಲ್ಲಿ ಅವ್ರನ್ನ ನಡೆಸು ಅಂತ ಹೇಳ್ತಾರೋ ಆ ರೀತಿಯಲ್ಲಿ ಬೆಳೆಸೋದು ಪ್ರೀತಿ. ಪ್ರೈಸ್ ದಿ ಲಾರ್ಡ್. ನಮ್ಮಿಷ್ಟ ಬಂದದನ್ನು ಕೊಟ್ಬಿಟ್ಟು ಬೆಳೆಸೋದಲ್ಲ ಪ್ರೀತಿ. ದಯವಿಟ್ಟು ಪ್ರತಿಯೊಂದು ವಾಕ್ಯದ ಹಿಂದೆ, ಪ್ರತಿಯೊಂದು ಆಜ್ಞೆಯ ಹಿಂದೆ ಖಂಡಿತವಾಗಲೂ ದೇವರು ಫಲಗಳನ್ನಿಟ್ಟಿದ್ದಾರೆ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಫಾಲೋ ಮಾಡಿ ಸಾಕು. ಇದನ್ನು ಅನುಸರಿಸಿ. ಈಗ ಇದನ್ನು ಅನುಸರಿಸಿದಾಗ ಖಂಡಿತ ನಿಮ್ಮ ಜೀವಿತದಲ್ಲಿ ಈ ದೇವರಿಟ್ಟ ಫಲಗಳನ್ನು ಅನುಭವಿಸ್ತೀರಾ. ಯಾಕಂದರೆ ನೀವು ಅಲ್ಲಿಂದ ನೋಡ್ಕೊಂಬನ್ನಿ, ಆದಿಕಾಂಡದಿಂದ ನೋಡ್ಕೊಂಬನ್ನಿ. ಯಾರೆಲ್ಲ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿದ್ದಾರೋ ಅದನ್ನು ಪಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ನಂಬ್ತಾ ಇದ್ರು, ಅದನ್ನು ವಿಶ್ವಾಸಿಸ್ತಾ ಇದ್ರು. ಯಾಕಂದರೆ ಸ್ವತಃ ಯೇಸು ಸ್ವಾಮಿ ದೇವರ ಹೇಳಿ, ಭಾಳ ಕಷ್ಟಪಡ್ತಾ ಇದ್ದೀರಾ? ದೇವರ ಮನುಷ್ಯರಾಗಿದ್ದರೂ ಕೂಡ ದೇವರಾಗಿಯೇ ಬದುಕಿದ್ರಾ? ಹೌದಲ್ವಾ? ಮನುಷ್ಯರಾಗಿದ್ದರೂ ಕೂಡ ಪಾಪ ಇಲ್ಲದೆ ದೇವರ ಪರಿಶುದ್ಧ ಮಗನಾಗಿಯೇ ಬದುಕಿದ್ರು. ಹೌದಾ? ಅವರಿಗೆ ಗೊತ್ತಿತ್ತಾ ನಾನು ಸಾಯ್ತೀನಿ, ಪರಲೋಕದಲ್ಲಿ ನನಗೆ ಸ್ಥಾನ ಇದೆ ಅಂತ? ನನ್ನ ತಂದೆ ನನ್ನನ್ನು ಮಹಿಮೆ ಪಡಿಸ್ತಾರಂತ ಗೊತ್ತಿತ್ತಾ? ಭೂಲೋಕ, ಪರಲೋಕ, ಪಾತಾಳ ಲೋಕ ಮೂರಕ್ಕೂ ನಾನೇ ಬಾಸ್ ಅಂತ ಗೊತ್ತಿತ್ತಾ ಅವರಿಗೆ? ಗೊತ್ತಿತ್ತಾ? ಜೋಸೆಫರು ಮಾತೆ ಮರಿಯಳು ನನಗೆ ಸಾಕು ತಂದೆ ತಾಯಿ ಅಂತ ಗೊತ್ತಿತ್ತಾ? ಯಾವತ್ತಾದರೂ ಆ ತಂದೆ ತಾಯಿಗಳನ್ನು ಅವಮಾನ ಪಡಿಸಿದ್ರಾ? ಎಷ್ಟು ವರ್ಷ ಇದ್ದರು ಅವ್ರ ಜೊತೆ? 33 ಅಲ್ಲ, 30 ವರ್ಷ ಇದ್ದರು. 30 ವರ್ಷದ ಯೌವನಸ್ಥ ರೈಟ್ಸ್ ಇದೆಯಾ ಮಾತಾಡಲಿಕ್ಕೆ? ಅಧಿಕಾರ ಇರುತ್ತಾ? ಗಟ್ಸ್ ಇರುತ್ತಾ? ನಮ್ಮವ್ರಿಗೆಲ್ಲ 14ಕ್ಕೆ ಬಂದುಬಿಡುತ್ತಲ್ವಾ? ಯೇಸು 30 ಆದರೂ ಕೂಡ ಯಾವತ್ತೂ ದುರುಪಯೋಗ ಪಡಿಸ್ಕೊಂಡಿಲ್ಲ. ನಮ್ಗೆ 14ಕ್ಕಲ್ಲ ಅಮ್ಮನಿಗೆ ವಾಪಸ್ ಮಾತಾಡೋಕ್ಕಾಗತ್ತೆ, ಅವರಿಗೆ ರೋಪ್ ಹೊಡಿಯೋಕ್ಕಾಗತ್ತೆ, ನಿಂಗೇನು ಗೊತ್ತು ಅಂತ ಹೇಳೋಕ್ಕಾಗತ್ತೆ. ಯಾಕೆಂದರೆ ನಿಮಗೆ ಗೊತ್ತಾಗಲಿ ಅಂತ ಆಕೆ ಓದಲಿಲ್ಲ ಅಂದರೂ ನಿಮ್ಮನ್ನು ಓದಿಸಿದಾಳಲ್ಲ. ಆಕೆ ಕಸ ಮುಸ್ರೆ ತಿಕ್ಕಿನಾದರೂ ನೀವು ಚೆನ್ನಾಗಿ ಓದಬೇಕಂದ್ರೆ ನಿಮ್ಮನ್ನು ಓದಿಸಿದಾಳಲ್ಲ. ಕೆಲವೊಂದು ಸರಿ ಕೌನ್ಸಿಲಿಂಗ್ ಕೂತ್ಕೊಂಡಾಗ ನಮ್ಮಮ್ಮ ಅನ್ಎಜುಕೇಟೆಡು, ಅದಕ್ಕೆ ಏನೂ ಗೊತ್ತಾಗಲ್ಲ, ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಇವನಿಗೆ ಎಜುಕೇಟ್ ಮಾಡಿದ್ಯಾರು? ಅದೇ ಅಮ್ಮನೇ. ಅದು ಇಲ್ಲ ತಲೆ ಒಳಗಡೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆತ್ತ ತಂದೆ ತಾಯಿ ದೇವರು ಕೊಟ್ಟ ದಾನ, ಅವರು ದೇವರು ಕೊಟ್ಟ ಬಹುಮಾನ. ಅವರನ್ನು ನೋಯಿಸಬೇಡಿ. ಒಂದು ವೇಳೆ ನೋಯಿಸಿದರೆ ಇವತ್ತು ಆರಾಧನೆಯಲ್ಲಿ ಮನಪೂರ್ವಕವಾಗಿ ಒಂದು ಸಾರಿ ಕೇಳಿ. ಯಾಕೆಂದರೆ ಯೇಸು ಸ್ವಾಮಿನೇ ದೇವರ ಪುತ್ರನಾಗಿದ್ದರೂ ಕೂಡ ಅವರ ತಂದೆ, ಸಾಕು ತಂದೆ ಜೋಸೆಫ್ ಮತ್ತು ತಾಯಿ ಮರಿಯಳ ಜೊತೆ 30 ವರ್ಷ ಬದುಕಿ ಒಂದು ದಿವಸವೂ ಅವರಿಗೆ ಅವಿಧೇಯರಾಗಲಿಲ್ಲ ಅಂತ ಬೈಬಲ್ ಹೇಳುತ್ತೆ. ಒಂದು ದಿವಸವೂ ಕೂಡ ಅವಿಧೇಯನಾಗಿ ಬದುಕಲಿಲ್ಲ ಅಂತ ವಾಕ್ಯ ಹೇಳುತ್ತೆ. ಒಂದು ವೇಳೆ ಅವರು ಅವಿಧೇಯರಾಗಿದ್ದರೆ ಅವರು ದೇವರೇ ಅಲ್ಲ. ಯಾಕೆಂದರೆ ಆಜ್ಞೆಯನ್ನು ಕೊಟ್ಟವ್ರು ಯಾರು? ಅವರೇ. ನಿನ್ನ ತಂದೆ ತಾಯಿನ ಪ್ರೀತಿಸು ಅಂತ ಹೇಳಿದವ್ರು ಯಾರು? ಇವರೇ. ಯಾವಾಗ? ಸಾವಿರಾರು ವರ್ಷಗಳ ಹಿಂದೆ ತಂದೆ ದೇವರಾಗಿ, ಸರ್ವೇಶ್ವರನಾಗಿ ಮೋಶೆಯ ಮುಖಾಂತರ ಆಜ್ಞೆ ಕೊಟ್ಟವರು ಅವರೇ. ಈಗ ಅವರೇ ಅದನ್ನು ಮೀರ್ತಾರಾ? ಮೀರಲ್ಲ. ಅದಕ್ಕೆ ಅವರು ಒಬ್ಬೆ ಆದರು, ತಗ್ಗಿಸ್ಕೊಂಡ್ರು, ವಿಧೇಯರಾದರು. ಇವತ್ತು ನಾವು ಕೂಡ ನಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗೋಣ. ಇನ್ನೊಂದು ಹೇಳ್ಬಿಟ್ಟು ಮುಗಿಸ್ತೇನೆ, ಇನ್ನೆಲ್ಲ ನೀವು ಆಮೇಲೆ ಓದ್ಕೊಳ್ಳಿ. 5ನೇದು, ಕೊಲೆ ಮಾಡಬೇಡ. ಏನು ಮಾಡಬೇಡ? ಏನು ಮಾಡಬೇಡ? ಬೇಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೆಂಗೂ ಮಧ್ಯಾಹ್ನ ಊಟ ಇಲ್ಲ, ಅದಕ್ಕೆ ಸ್ವಲ್ಪ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನು ಬೇಜಾರು ಮಾಡ್ಕೋಬೇಡಿ. ಓಕೆ, ಬೇಗ ತಿನ್ಕೊಂಬಂದ್ಬಿಡಿ. ಯಾರಿಗೆಲ್ಲ ಊಟ ಇದೆಯೋ ಬೇಗ ತಿನ್ಕೊಂಬಂದ್ಬಿಡಿ. ಪ್ರೈಸ್ ದಿ ಲಾರ್ಡ್. ಇದನ್ನು ಹೇಳಿ ಮುಗಿಸ್ತೇನೆ. ಹಲ್ಲೆಲೂಯಾ. 5ನೇದು, ಕೊಲೆ. ನೇರವಾಗಿ ವಾಕ್ಯಕ್ಕೆ ಹೋಗ್ಬಿಡೋಣ. ಯೋಹಾನನ ಪತ್ರಿಕೆ ಓದೋಣ. ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ, 3ನೇ ಅಧ್ಯಾಯ 14ನೇ ವಾಕ್ಯ. ಬೇಗ ತಗೊಳ್ಳೋಣ. 2ನೇ ಅಧ್ಯಾಯ 10ನೇ ವಾಕ್ಯ, 3ನೇ ಅಧ್ಯಾಯ 14ನೇ ವಾಕ್ಯ. ತನ್ನ ಸಹೋದರನನ್ನು ಪ್ರೀತಿಸುವವನಾದರೋ, ತನ್ನ ಸಹೋದರ ಸಹೋದರಿಯನ್ನು ಪ್ರೀತಿಸುವವನಾದರೋ ಬೆಳಕಿನಲ್ಲಿ ನೆಲೆಗೊಂಡಿರುತ್ತಾನೆ, ಬೆಳಕಿನಲ್ಲಿ ಇರ್ತಾನೆ. ಎಡವಿ ಪಾಪದಲ್ಲಿ ಬೀಳಿಸುವಂಥದ್ದೇನು ಅವನಲ್ಲಿ ಇರದು. ಓಕೆ. ತನ್ನ ಸಹೋದರನನ್ನು ದ್ವೇಷಿಸುವವನು, ಇದು ಬಹಳ ಮುಖ್ಯ, ಇಲ್ಲಿ ಕೇಳಿಸ್ಕೊಳ್ಳಿ. ತನ್ನ ಸಹೋದರನನ್ನ, ಸಹೋದರ ಯಾರು? ಆಕ್ಚುಲಿ ಯಾರು ಸಹೋದರ? ಜೊತೆಯಲ್ಲಿ ಹುಟ್ಟಿರೋರು ಸಹೋದರ, ಜೊತೆಯಲ್ಲಿ ಹುಟ್ಟದೇ ಇರೋರು ಸ್ನೇಹಿತರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಳ್ಳೆ ಒಂದು
ಗುಡ್ ಸಮಾರಿಟನ್, ಸಮಾರಿಯದವನ ಒಂದು ಸಾಮತಿಯನ್ನು ಯೇಸು ಹೇಳ್ತಾರೆ. ಹೌದಲ್ವಾ? ಅಲ್ಲಿ ನೀವು ಓದಿ ನೋಡಿ, ಯಾರು ನಿಜವಾದ ಸ್ನೇಹಿತ ಅಂತ ಗೊತ್ತಾಗತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ವಾಕ್ಯ ಹೇಳುತ್ತೆ ಏನಂತ? ಸಹೋದರನನ್ನ ದ್ವೇಷಿಸುವವನು, ದ್ವೇಷ ಮಾಡುವವನು ಕತ್ತಲಲ್ಲಿದ್ದಾನೆ, ಕತ್ತಲಲ್ಲೇ ನಡೆಯುತ್ತಾನೆ, ಕತ್ತಲು ಅವನನ್ನು ಕುರುಡಾಗಿಸಿರುವುದರಿಂದ ಎತ್ತ ಹೋಗುತ್ತಿದ್ದಾನೆಂದು ಅವನಿಗೆ ತಿಳಿಯದು. ನೋಡಿ, ಇಲ್ಲಿ ಈ ವಾಕ್ಯ ಏನು ಹೇಳುತ್ತೆ ಅಂದ್ರೆ, ಸಹೋದರನನ್ನು ದ್ವೇಷಿಸುವವನು, ಸಹೋದರಿಯನ್ನ ದ್ವೇಷಿಸುವವರು ಕತ್ತಲಲ್ಲಿದ್ದಾರೆ, ಅಂದ್ರೆ ಸೈತಾನ್ ಜೊತೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನೇ 3ನೇ ಅಧ್ಯಾಯದಲ್ಲಿ ನಾವು ಓದುವಾಗ 14ನೇ ವಾಕ್ಯ ಅಂತ ಕಾಣುತ್ತೆ. ಓದಿ ಅದನ್ನು. ತನ್ನ ಸಹೋದರನನ್ನು ದ್ವೇಷಿಸುವವನು, ತನ್ನ ಸಹೋದರ ಸಹೋದರಿಯನ್ನ ದ್ವೇಷ ಮಾಡುವವನು ಕೊಲೆಗಾರನೇ ಹೌದು. ಏನಾಗಿದ್ದಾನೆ? ಹಾಗಾದ್ರೆ ಕೊಲೆ ಅಂದ್ರೆ ಏನು? ನಿನಗೆ ಪ್ರೀತಿಸ್ಲಿಕ್ಕೆ ಆಗದೆ ದ್ವೇಷ ಮಾಡ್ತೀಯಲ್ವಾ, ನೀನು ಕೊಲೆಗಾರನೇ. ನಿನಗೆ ಯಾರನ್ನ ಪ್ರೀತಿಸ್ಲಿಕ್ಕೆ ಆಗಲ್ವೋ ನಿನ್ನಲ್ಲಿ ಆ ಸೈತಾನ ಕ್ರಿಯೆ ಮಾಡ್ತಿದ್ದಾನೆ. ದೇವರಾತ್ಮ ಅಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರ. ಮುಂದೆ ಓದ್ಬಿಡಿ. ಯಾವ ಕೊಲೆಗಾರನಲ್ಲೂ, ಯಾರು ಸಹೋದರನನ್ನ ಸಹೋದರಿಯನ್ನ ದ್ವೇಷಿಸ್ತಾನೋ ಅವನು ಕೊಲೆಗಾರ. ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇರದೆಂದು ನೀವು ಬಲ್ಲಿರಿ. ಏನಿರೋದಿಲ್ಲ? ಈಗ ಯೋಚನೆ ಮಾಡಿ, ನಿಮ್ಮ ಸ್ನೇಹಿತನೋ ಸಹೋದರನೋ ಯಾರೋ, ನೀವು ಅವ್ರನ್ನ ದ್ವೇಷಿಸ್ತಾ ಇದ್ದೀರಾ, ದ್ವೇಷಿಸ್ಕೊಂಡು ಧ್ಯಾನಕ್ಕೆ ಬರ್ತೀರಾ. ಕ್ಷಮೆ ಕೊಡಲಿಲ್ಲ ಅಂದರೆ ನಿಮ್ಮಲ್ಲಿ ನಿತ್ಯ ಜೀವ ಇರೋದಿಲ್ಲ. ನಿತ್ಯ ಜೀವ ಇಲ್ಲದೆ, ಯೇಸು ಇಲ್ಲದೆ 1 ವಾರ ಅಲ್ಲ, 30 ದಿನ ಅಲ್ಲ, 3 ವರ್ಷ ಧ್ಯಾನ ಮಾಡಿದರೂ ಕೂಡ ಯೇಸುವನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ನಿಮಗೆ. ಪ್ರೈಸ್ ದಿ ಲಾರ್ಡ್, ಆಗಲ್ಲ. 30 ಧ್ಯಾನ ಅಲ್ಲ, 300 ಧ್ಯಾನ ಮಾಡಿದ್ರು ನೀವು ನಿಮ್ಮ ಸಹೋದರಿಯನ್ನು ಕ್ಷಮೆ ಕೊಟ್ಟು ಪ್ರೀತಿಸಲಿಲ್ಲ ಅಂದರೆ, ಯಾವ ಕೊಲೆಗಾರನಲ್ಲಿ ನಿತ್ಯ ಜೀವ ಅಂದರೆ ಯೇಸು ಇಲ್ಲ. ಯೇಸು ಇಲ್ಲದೆ ನೀವು ಮಾಡುವ ಧ್ಯಾನ ಎಲ್ಲವೂ ಏನಾಗಿದೆ? ವ್ಯರ್ಥವಾಗಿದೆ. ಕೆಲವೊಂದು ಸಾರಿ ಬಾಡಿಗೆ ಏನಾದರೂ ಸೌಖ್ಯ ಸಿಕ್ಬೋದು, ಕೈ ಸರಿ ಇಲ್ಲ ಅಂದರೆ ಕೈ ಸರಿ ಆಗ್ಬೋದು, ಒಳಗಡೆ ಏನೂ ಸಿಗಲ್ಲ. ಇಲ್ಲಿ ನಾವು ಬಂದಿರೋದು ಒಳಗಡೆ ಪಡ್ಕೊಳ್ಳೋಕೆ, ಹೊರಗಡೆ ಪಡ್ಕೊಳ್ಳೋಕೆ? ಒಳಗಡೆ ಪಡ್ಕೊಳ್ಳಿ, ಹೊರಗಡೆ ಸರಿ ಆಗತ್ತೆ. ಅದೇ ಹಲ್ಲೆಲೂಯಾ. ನಿಮ್ಮ ಒಳಗಡೆ ರೆಡಿ ಮಾಡ್ಕೊಳ್ಳಿ, ಹೊರಗಡೆ ತಾನಾಗಿ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಎದ್ದು ನಿಂತ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ಮಧ್ಯಾಹ್ನ ನೀವು ಧ್ಯಾನ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಸ್ವರವೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಕೇಳಿಸಿಕೊಂಡ ಒಂದೊಂದು ವಾಕ್ಯಗಳನ್ನು, ಒಂದೊಂದು ಆಜ್ಞೆಗಳನ್ನು ಸ್ವಲ್ಪ ಕಣ್ಮುಂದೆ ತಂದುಕೊಳ್ಳಿ. ನಿಜವಾದ ದೇವರು ಒಬ್ಬರೇ. ಆ ದೇವರನ್ನು ಬಿಟ್ಟು ಬೇರೆ ಯಾರನ್ನಾದರೂ ದೇವರ ಜಾಗದಲ್ಲಿ ನೀವಿಟ್ಟಿದ್ರೆ, ಅಥವಾ ಅವರಿಗಿಂತ ಮೇಲ್ಭಾಗದಲ್ಲಿ ಮೊದಲ ಸ್ಥಾನದಲ್ಲಿ ಇಟ್ಟಿದ್ರೆ, ಇವತ್ತು ಕ್ಷಮೆ ಕೇಳಿ, ನನ್ನನ್ನು ಕ್ಷಮಿಸಿ ಅಂತ ದೇವರಲ್ಲಿ ಕೇಳ್ಕೊಳ್ಳಿ. 2ನೇದಾಗಿ, ದೇವರ ಹೆಸರನ್ನು ಇಟ್ಕೊಂಡು, ಯೇಸು ನಾಮವನ್ನು ಇಟ್ಕೊಂಡು, ಸಂತರುಗಳ ಹೆಸರುಗಳನ್ನು ಇಟ್ಕೊಂಡು, ಆ ನಾಮಕ್ಕೆ ಕಳಂಕ ತಂದ ಘಟನೆಗಳು ನೆನಪಿಗೆ ಬಂದರೆ ಪಶ್ಚಾತ್ತಾಪದಿಂದ ಈ ಸಂಜೆ ಆರಾಧನೆಯಲ್ಲಿ ಒಂದು ಮನಪೂರ್ವಕವಾಗಿ ಕ್ಷಮೆ ಕೇಳಿ. ಎಲ್ಲ ದಿವಸಗಳು ದೇವರ ದಿವಸಗಳೇ. ನಮ್ಮಿಷ್ಟ ಬಂದಂಗೆ ಬದುಕಿ, ಭಾನುವಾರ ಬಂದು ಒಂದು ಬಲಿಪೂಜೆಯಲ್ಲಿ ಭಾಗವಹಿಸಿ, ಆ ರೀತಿ ಒಂದು ಭಾನುವಾರದ ಕ್ರೈಸ್ತನಂತೆ ಬದುಕಿದ್ರೆ ಒಂದು ಕ್ಷಮೆ ಕೇಳಿ. ಎಲ್ಲ ದಿವಸಗಳು ದೇವರು ಕೊಟ್ಟದ್ದು. ದೇವರು ಕೊಡಲಿಲ್ಲ ಅಂದರೆ ಯಾವ ದಿನವೂ ನನಗೆ ಸಿಗ್ತಾ ಇರಲಿಲ್ಲ. ಇನ್ನು ಮೇಲೆ ಎಲ್ಲ ದಿನಗಳು ಯೇಸುವಿನೊಂದಿಗೆ ಬದುಕ್ತೇನೆ ಅಂತೇಳಿ ಒಂದು ತೀರ್ಮಾನ ಮಾಡಿ. 4ನೇದಾಗಿ, ನಿನ್ನ ತಂದೆ ತಾಯಿಗಳು ದೇವರು ಕೊಟ್ಟ ದಾನ. ಆ ತಂದೆ ತಾಯಿಗಳನ್ನು ನೋಯಿಸಿದರೆ ಕ್ಷಮೆ ಕೇಳಿ. 5ನೇದಾಗಿ, ಕೊಲೆ ಮಾಡಬೇಡ. ಕೊಲೆ ಅಂದರೆ ಚಾಕುನಿಂದ ಚುಚ್ಚೋದಲ್ಲ, ಸಾಯಿಸೋದಲ್ಲ, ಅವರನ್ನು
ಪ್ರೀತಿ ಮಾಡದೆ ಇರುವಂಥದ್ದು, ಅವರನ್ನು ದ್ವೇಷಿಸುವಂಥದ್ದು. ದ್ವೇಷಿಸುವ ಯಾರಲ್ಲೂ ಕೂಡ ನಿತ್ಯ ಜೀವ ಯೇಸು ಇರೋದಿಲ್ಲ. ಆ ಯೇಸು ಇಲ್ಲದೆ 100 ವರ್ಷ ಬದುಕಿದರೂ ಪ್ರಯೋಜನ ಇಲ್ಲ. ವ್ಯಭಿಚಾರ ಮಾಡಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಪರರ ವಸ್ತುಗಳಿಗೆ ಆಸೆ ಪಡಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ. ಇದೆಲ್ಲವೂ ದೇವರು ಕೊಟ್ಟ ಆಜ್ಞೆಗಳು. ನಿಜವಾಗಲೂ ದೇವರನ್ನು ಪ್ರೀತಿಸ್ತಿದ್ದಾದರೆ ಇದೆಲ್ಲವನ್ನು ನನಗೆ ಮಾಡಲಿಕ್ಕಾಗತ್ತೆ. ಅಂಥ ಒಂದು ಕೃಪೆ ನನಗೆ ದಯಪಾಲಿಸ್ರಿ ಧ್ಯಾನದಲ್ಲಿ ಅಂತೇಳಿ 2 ಕರಗಳನ್ನು ಗಟ್ಟಿಯಾಗಿ ಶಬ್ದದಿಂದ ಸ್ತುತಿಸಿ, ಕರಗಳನ್ನೆತ್ತಿ ಸ್ತುತಿಸಿ ಪ್ರಾರ್ಥಿಸಿ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಓ ರಲಬ ಶಿಖರ ಲಬ ಓ ರಬರ ಬರ 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 ಬರ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್.